ನಮಸ್ತೆ. ನಮಸ್ತೆ ಸರ್. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ? ನಾವು ಶಿವಮೊಗ್ಗದಿಂದ. ಅಯ್ಯೋ ಹೌದಾ? ಹೇಗಿದ್ದೀರಿ ಸರ್? ಬಹಳ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ನಾ ತುಂಬಾ ದಿವಸದಿಂದ. ಜೋಗ ಜಲಪಾತ ಹತ್ರ ಅಲ್ವಾ? ಹೌದು ಸರ್, ಹೌದು. ಸಾಗರ ನಿಮ್ಮ ಸಾಗರ, ಹಾ ಹೌದು ಸರ್, ಹತ್ರ. ಹೋಗ್ತೀರಾ ತಿಂಗಳಿಗೊಮ್ಮೆ ಅಥವಾ ಯಾವಾಗ ಯಾವಾಗ ಹೋಗ್ತೀರಾ? ಇಲ್ಲ ಸರ್, ಹೋಗೋದಿಲ್ಲ. ಯಾವಾಗ್ಲಾದ್ರೂ ಮಳೆ ಜೋರಾಗಿ ಬಂದಾಗ ಅವಾಗ ಒಂದ್ಸಲ. ಎಷ್ಟು ಕಿಲೋಮೀಟರ್? ನಮ್ಮೂರಿಂದ 100 ಕಿಲೋಮೀಟರ್. ಅಯ್ಯೋಯ್ಯೋ ದೇವ, 3 ಅವರ್. ಹಾ ಓಕೆ, ಹೇಳ್ತಾ ಈ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್, ನಾನು ಕಾರ್ಯಕ್ರಮ ಅಂತ ಏನು ನೋಡ್ತಾ ಇಲ್ಲ, ಬಟ್ ನಿಮ್ ವಿಡಿಯೋಸ್ ಗಳನ್ನೆಲ್ಲ ನಾನು ನೋಡ್ತೀನಿ. ಯಾವಾಗ್ಲೂ ನಂಗೆ ಫ್ರೀ ಆದಾಗೆಲ್ಲ ನಾನು ಕೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರ ಸರ್. ನೀವು ಹೇಳೋ ಒಂದೊಂದ್ ಮಾತು ಕೇಳಿದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಖುಷಿ ಮಾತ್ರನ, ತಿಳುವಳಿಕೆನೂ ಸಿಗುತ್ತಾ? ತಿಳುವಳಿಕೆ ಬರುತ್ತೆ, ಖುಷಿ ಆಗುತ್ತೆ. ಈ ಜೀವನದಲ್ಲಿ ಹೇಗಿರ್ಬೇಕು ಅಂತ ನಮಗ್ ನಾವೇ ತಿಳ್ಕೊಂಡಂಗ ಆಗುತ್ತೆ ಸರ್. ಅಷ್ಟು ಖುಷಿ ಆಗುತ್ತೆ. ನಾನು ತುಂಬಾ ದಿನದಲ್ಲಿ ಟ್ರೈ ಮಾಡ್ತಿದ್ದೆ, ಬಟ್ ಇವತ್ತು ತುಂಬಾ ಸಲ ಟ್ರೈ ಮಾಡಿದೆ, ಇವಾಗ ಲೈನ್ ಸಿಕ್ತು. ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ತಾಯಿ, ದೊಡ್ಡ ಮಾತು. ಏನು ಮಾಡ್ಕೊಂಡಿರೋದು? ಸರ್, ನಾನು ಇವಾಗ ಹೋಮ್ ನರ್ಸಿಂಗ್ ಕೆಲಸ ಮಾಡ್ತಿದ್ದೀನಿ, ಕೇರ್ ಟೇಕರ್ ಆಗಿ. ಓಕೆ, ಅಂದ್ರೆ ನಿಮ್ ಕೆಲಸ ಹೇಗದು? ಸರ್, ನಂಗೆ ಇವಾಗ ನಾನು ತುಂಬಾ ದಿನ ಏನಾಗಿಲ್ಲ, ಇವಾಗ ಒಂದ್ ವರ್ಷ ಆಯ್ತು ಅಷ್ಟೇ ಈ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ. ನಾನು ನನ್ಗ ಸರ್? ನಿಮಗಲ್ಲ, ನಿಮ್ಗೆ. ಸರ್, ನಿಮ್ಗೆ ಎಷ್ಟು ವರ್ಷ ತಾಯಿ ಹಿಂದೆ? ನನಗೆ ಇವಾಗ 35. ಓಕೆ. ಅಂಡ್ ಹೋಮ್ ನರ್ಸ್ ಕೆಲಸ ಅಥವಾ ಈ ಕೆಲಸವನ್ನ ಕಳೆದ 1 ವರ್ಷದ ಹಿಂದೆ? 1 ವರ್ಷದಿಂದ ಮಾಡ್ತಿದ್ದೀನಿ. ಮೊದ್ಲೆಲ್ಲ ನಾನು ಈ ವಿಗಾರ್ಡ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ನಮ್ಮೂರಲ್ಲಿ. ಅದು ಈ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ನಮ್ಗೆ ಕಂಪ್ನಿ ಕ್ಲೋಸ್ ಆಗ್ಬಿಡ್ತು. ಹಾಗಾಗಿ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡೆ. ಒಂದು ಕೆಲಸ ತಾಯಿ, ಪ್ರಾಮಾಣಿಕವಾಗಿ. ಅಂಡ್ ಎಂತ ಅದ್ಭುತವಾದ ಕೆಲಸ. ಯಾರನ್ನೋ ಒಬ್ಬರನ್ನ ಕೇರ್ ಮಾಡೋದು, ಅಂದ್ರೆ ಒಬ್ಬ ರೋಗಿಯನ್ನ, ಒಬ್ಬ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು ಕೆಲಸ ಹೌದಲ್ಲವಾ? ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು. ಹಾಗಾಗಿ ಅದೊಂದು ಶ್ರೇಷ್ಠವಾದ ಕೆಲಸ. ಒಳ್ಳೇದು ತಾಯಿ. ಏನಾದ್ರೂ ಹೇಳೋದಿದ್ಯಾ? ಸರ್, ನಂಗೆ ಹೇಳಕ್ ತುಂಬಾ ಇದೆ. ಆದ್ರೆ ನನ್ಗೆ ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ಒಂದು 14 ವರ್ಷದಲ್ಲಿ ನನ್ ಮದ್ವೆ ಆಗಿದ್ದು. ನನಗೆ ಒಬ್ಳು ಮಗಳಿದ್ದಾಳೆ, ಇವಾಗ 18 ವರ್ಷ ಅವಳಿಗೆ. ಅಯ್ಯೋ ಹೌದಾ? ಹಾ ಸರ್. ನಮಗಿಂತ ಒಂದು 5-6 ವರ್ಷ ಚಿಕ್ಕವರು. ಹಾ ಸರ್. ಇವಾಗ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ನನ್ ಮಗಳಿಗೆ 3 ತಿಂಗಳು, ಅವ್ಳು ಹುಟ್ಟಿ 3 ತಿಂಗಳಿಗೆ ಡೆತ್ ಆಗ್ಬಿಟ್ರು. ಏನಾಗಿತ್ತವ? ಅವರಿಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಸ್ಟ್ರೋಕ್ ತರ ಆಗಿ 2 ದಿನದಲ್ಲಿ ಹಾಸ್ಪಿಟಲ್ ಸೇರ್ಸಿದ್ವಿ, ಬದುಕಲಿಲ್ಲ, ಸತ್ತೋಗ್ಬಿಟ್ರು. ಆವಾಗ ನನ್ ತಾಯಿ ಮನೆಗ್ ಬಂದೆ. ಅಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಲಿ ಅತ್ತೆ ಮಾವನ ಮನೇಲಿ 6 ತಿಂಗಳು ಇದ್ದೆ. ಅಲ್ಲಿ ನಂಗೆ ಸರಿ ಹೋಗ್ಲಿಲ್ಲ. ಮತ್ತೆ ನಮ್ ಭಾವನ ಹೆಂಡತಿ ಅವರೆಲ್ಲ ಇದ್ರು, ನಂಗೆ ಅಲ್ಲಿ ಸರಿ ಹೋಗ್ಲಿಲ್ಲ. ನಾನು ವಾಪಸ್ ನಮ್ ತಾಯಿ ಮನೆಗ್ ಬಂದೆ. ಅಂದ್ರೆ ಗಂಡ ತೀರ್ಕೊಂಡ ಮೇಲೆ ಹಾಗೆ ಅಲ್ಲಿ ಉಳಿಯುವ ವಾತಾವರಣ ಅವ್ರು ನಿರ್ಮಾಣ ಮಾಡ್ಲಿಕ್ಕೆ ಬಿಡ್ಲಿಲ್ವಾ, ಅಥವಾ ಅಲ್ಲೇನಾದ್ರು ಯಾಕೆ ನೀವು ಹೊರಗಡೆ ಬಂದ್ರಿ? ಅಂದ್ರೆ ನಾನು ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಯ್ತು ಸರ್, ನನ್ ಭಾವನ ಕಡೆಯಿಂದ. ನನಗೆ ಏನ್ ಸಮಸ್ಯೆ? ಅದು ಸ್ವಲ್ಪ ಅವ್ರ ಹೆಂಡತಿ ಡೆಲಿವರಿಗೆ ಅಂತ ಹೋಗ್ಬಿಟ್ರು. ನಂಗೆ ಸ್ವಲ್ಪ ಅವ್ರು ನೋಡೋ ರೀತಿ ನಂಗೆ ಸರಿ ಬರ್ಲಿಲ್ಲ. ಹಾಗಾಗಿ ಐ ಮೀನ್ ಬೇರೆ ದೃಷ್ಟಿಯಿಂದ ಬೇರೆ ದೃಷ್ಟಿಲಿ ನೋಡಕ್ಕೆ ಶುರು ಮಾಡಿದ್ರು. ನಂಗೆ ಅದು ನೋಟದಲ್ಲೇ ನಂಗೆ ಗೊತ್ತಾಗ್ತಿತ್ತು. ಹಾಗಾಗಿ ನನ್ಗೆ ಇಷ್ಟ ಆಗ್ಲಿಲ್ಲ. ನಾನು ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ ನನ್ ಮಗಳನ್ನ ಕರ್ಕೊಂಡು. ಅಂದ್ರೆ ನಂಗೆ ನನ್ನ ರಿಲೇಟಿವ್ ಮನೆನೆ, ನನ್ನ ಅಜ್ಜಿ ಕಡೆಯಿಂದ ತವ್ರ ಮನೆ. ಅಲ್ಲಿ ಯಾರಿಗೂ ನಾನೇನು ಹೇಳೋ ಪರಿಸ್ಥಿತಿಲಿ ಇರ್ಲಿಲ್ಲ. ಹಾಗಾಗಿ ನಾನೇ ಅಲ್ಲಿಂದ ಬಂದ್ಬಿಟ್ಟೆ, ನನ್ನ ಅಪ್ಪನ ಮನೆಗ್ ಬಂದೆ. ಇಲ್ಲಿ ಬಂದಾಗ ನಾನು ನನ್ ಮಗಳಿಗೆ 2 ವರ್ಷ ಆಗೋ ತನಕ ನಾನು ಅಪ್ಪನ ಜೊತೆಲೆ, ಅಪ್ಪನ ಜೊತೆಲೆ ಇದ್ದೆ. ಅಪ್ಪ ಸ್ವಲ್ಪ ನಮ್ಗೆ ಯಾವ ಮಕ್ಳು, ನಾವು 3 ಜನ ಮಕ್ಳಾದ್ರೂ ನಮ್ಗೆ ನಮ್ಮಪ್ಪ ನಮ್ಗೆ ಯಾವಾಗ್ಲೂ ಜವಾಬ್ದಾರಿಯಿಂದ ನೋಡ್ಕೊಂಡೇ ಇಲ್ಲ.
ನಾನು ಕೆಲಸ ಆಮೇಲೆ ಒಂದ್ 2 ವರ್ಷ 1.5 ವರ್ಷ ನನ್ ಮಗಳಿಗೆ ಆಗುವ ತನಕ ನಮ್ಮ ಅಪ್ಪ ಅಮ್ಮನ ದುಡಿಮೇಲೆ ನಾನು ಇದ್ದೆ, ಸ್ವಲ್ಪ ಸಣ್ಣ ಪುಟ್ಟ ಏನೋ ಕೆಲಸ ಮಾಡ್ಕೊಂಡು. ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮ ಒಂದ್ ತೋಟದಲ್ಲಿ ಕೆಲಸ ಮಾಡ್ತಿದ್ರು, ನಾನು ಅಲ್ಲಿ ಹೋದೆ. ಅಲ್ಲಿ ನಂಗೆ ಅವ್ರದ್ದು ಪರಿಚಯ ಆಯ್ತು. ಅವರು ನಂಗೆ ಒಂದ್ ಕಂಪ್ನಿಲಿ ಕೆಲಸ ಕೊಡ್ಸಿದ್ರು, ಒಂದು ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ನಂಗೆ ಒಂದ್ ಕೆಲಸ ಕೊಡ್ಸಿದ್ರು. ಎಲ್ಲಿ? ಕ್ರಿಶ್ಚಿಯನ್ ಸಂಸ್ಥೆ ಅಂತ, ಕ್ರಿಶ್ಚಿಯನ್ ಸಂಸ್ಥೆ ಅಲ್ಲಿ ಒಂದು ಕಂಪನಿ ಇತ್ತು. ಅದು ನಮ್ ಚಿಕ್ಕ ಊರು, ಅದ್ರಲ್ಲಿ ಒಂದ್ ಕಂಪನಿ ಇತ್ತು. ನಾನು ಅಲ್ಲಿ ಕೆಲ್ಸಕ್ಕೆ ನನ್ನನ್ನು ಸೇರ್ಸಿದ್ರು ಅವರು. ಏನ್ ಕೆಲಸ ನಿಮ್ದು? ಎಲೆಕ್ಟ್ರಿಕಲ್ ಕೆಲಸ ಸೇರ್ಸಿದ್ರು. ಹಾಗೆ ನಾನು ಒಂದ್ ಸ್ವಲ್ಪ 1-2 ವರ್ಷ ಆದ್ಮೇಲೆ ನಾವು ಇಷ್ಟಪಡಕ್ ಶುರು ಮಾಡಿದ್ವಿ. ಈ ಕೆಲ್ಸಕ್ಕೆ ಸೇರ್ಸಿದವ್ರು ಯಾರವರು? ಅವರು ನನ್ನ ತಂದೆನ ಕೆಲ್ಸಕ್ಕೆ ಒಂದ್ ತೋಟದಲ್ಲಿ ಕೆಲಸ ಮಾಡಕ್ಕೆ ನಮ್ಮ ಅಪ್ಪ ಅಮ್ಮ ಅಲ್ಲಿ ಕೆಲ್ಸಕ್ಕೆ ಅವ್ರ ತೋಟದಲ್ಲಿ ಹೋಗಿದ್ರು. ಆ ತೋಟದ ಮಾಲೀಕನ ಆತ? ಮಾಲೀಕ ಅಂತ ಅಲ್ಲ, ಅವರು ಹಾಗೆ ಅನ್ಕೋಬಹುದು, ಅವ್ರದ್ದು ರಿಲೇಟಿವ್ ಇದೆ. ಆಳುಗಳನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸೋದು, ಕೆಲಸ ಮಾಡಿಸ್ತಿದ್ರು. ಬಟ್ ಅವ್ರದ್ದು ರಿಲೇಟಿವ್, ಅವ್ರ ಅತ್ತೆದೇ ತೋಟ ಆಗಿತ್ತದು. ಹಾಗಾಗಿ ಅವ್ರಿಗೂ ನನ್ಗೂ ಇಷ್ಟ ಆಯ್ತು. ನಮ್ಮನೇಲಿ ನನ್ನ ಚಿಕ್ಕ ವಯಸ್ಸು ಇನ್ನು ಅಂತ ಮದ್ವೆ ಮಾಡ್ಬೇಕು ಅಂತ ತುಂಬಾ ಕಡೆ ಎಲ್ಲ. ಎಷ್ಟು ವಯಸ್ಸು? ನಂಗೆ 19 ವಯಸ್ಸು. ಆಗ 3 ತಿಂಗಳು ಮಗು ಇತ್ತು. ಇಲ್ಲ, ಅವಾಗ್ಲೇ 1 ವರ್ಷ ಆಗಿತ್ತು ಅವಳಿಗೆ. 1 ವರ್ಷ ಆಗಿದ್ಕೆ ನೀವು ಕೆಲ್ಸಕ್ಕೆ ಹೋಗಿದ್ದು. ಅಲ್ಲಿ ತನಕ ಅಲ್ಲೇ ತೋಟದಲ್ಲಿ ಏನೋ ಸಣ್ಣ ಪುಟ್ಟ ಅಡಿಕೆ ಸುಲಿಯೋದು ಅಥವಾ ಏನೋ ಹಾಳೆ ಮಾಡೋದು ಆತರ ಕೆಲಸ ಮಾಡ್ತಿದ್ದೆ. ಅವಾಗ ಅಲ್ಲಿ ಕೆಲಸ ಮಾಡೋದು ನೋಡಿ ಇಲ್ಲಿ ಒಂದ್ ಫ್ಯಾಕ್ಟ್ರಿಲಿ ಕಂಪ್ನಿ ಕೆಲಸ ಖಾಲಿ ಇದೆ ಅಂತ ಅಂದ್ಬಿಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಸೇರ್ಸಿದ್ರು. ಬಟ್ ನಂಗೆ ನಮ್ಮಪ್ಪ ಅಮ್ಮ ತುಂಬಾ ಮದ್ವೆ ಮಾಡ್ಬೇಕು, ಇನ್ನು ಚಿಕ್ಕ ಹುಡ್ಗಿ ಅಂತ ಹೇಳಿ ಬೇರೆ ಕಡೆಗೆಲ್ಲ ಸಂಬಂಧ ನೋಡ್ತಾ ಇದ್ರೆ. ಆಲ್ರೆಡಿ ನಾನು ಇಲ್ಲಿ ಇಷ್ಟಪಟ್ಟಿದ್ದೆ ಅನ್ನೋ ಕಾರಣಕ್ಕೆ ನಾನು ಎಲ್ಲಾ ಕಡೆ ಮದ್ವೆ ಆಗಕ್ ಒಪ್ಕೊಳ್ಳಿಲ್ಲ. ಅವ್ರುನು ನಮ್ಮ ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾಯ್ತು. ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಅವ್ರ ಹತ್ರ ಹೋಗಿ, ಇಲ್ಲ ನಿಮ್ದು ಕ್ಯಾಸ್ಟ್ ಬೇರೆ ನಮ್ದು ಕ್ಯಾಸ್ಟ್ ಬೇರೆ, ಅವಳಿಗೆ ಮದ್ವೆ ಆಗಿದೆ, ನೀವು ಬೇರೆ ಒಬ್ನೇ ಮಗ, ಬೇಡ ನಮ್ ಮಗಳಿಗೆ ಬುದ್ಧಿ ಹೇಳಿ ನೀವು ಅಂತ ಹೇಳಿದ್ರೆ, ಇಲ್ಲ ನಾನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಇವ್ರುನು ಧೈರ್ಯವಾಗಿ ಹೇಳಿದ್ರು ಸರ್. ಆಮೇಲೆ ಇದು ನನ್ ಕೆಲಸ ಮಾಡೋ ಜಾಗದಲ್ಲಿ ನನ್ನ ಫ್ರೆಂಡ್ಸಿಗೆ ಎಲ್ಲಾರ್ಗೂ ಗೊತ್ತಿತ್ತು ಈ ವಿಷಯ. ಹಾಗೆ ಒಂದು 5-6 ವರ್ಷ ಹಂಗೆ ಅವ್ರ ತಂಗಿ ಒಬ್ರು ಮನೇಲಿ ಇದ್ರು ಅಂತ ಹೇಳಿ ಅವ್ರ ಮದ್ವೆ ಆಗೋ ತನಕ ಯಾವ್ದು ನಾವು ಆಗೋದ್ ಬೇಡ ಅಂತ ನಾನು ಸ್ವಲ್ಪ ಕೆಲಸ, ನನ್ ಮಗಳ ವಿಷಯ ನನ್ಗೆ ಇತ್ತಲ್ಲ, ಕೆಲ್ಸ ನಿಂತು ಹೋಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ. ಗೊತ್ತಿತ್ತ ಅವ್ರ ಮನೇಲಿ ಕೊನೆಗೆಲ್ಲ ಗೊತ್ತಾಯ್ತು ಸರ್, ಲಾಸ್ಟ್ ಟೈಮ್ ಅಲ್ಲಿ. ಇವಾಗ 6 ವರ್ಷ 7 ವರ್ಷದಿಂದ ಗೊತ್ತಾಯ್ತು. ಗೊತ್ತಾಗಿ ಅವರಿಗೆ ಬೇರೆ ನಮ್ದು ಮದ್ವೆ ಆಲ್ರೆಡಿ ಆಗ್ಬಿಟ್ಟಿತ್ತು. ಅಂದ್ರೆ ನೀವು ಅವ್ರ ತಂಗಿ ಮದ್ವೆ ಆದ್ಮೇಲೆ ನೀವು ಮದ್ವೆ ಆದ್ರ? ಇಲ್ಲ, ನಾವು ಮೊದ್ಲೇ ಮದ್ವೆ ಆಗಿದ್ವಿ. ಬಟ್ ಅವ್ರು ಹೇಳಿದ್ರು, ನನ್ ತಂಗಿ ಮದ್ವೆ ಆದ್ಮೇಲೆ ನಾನ್ ಹೇಳ್ತೀನಿ ಮನೇಲಿ, ಅಲ್ಲಿವರೆಗೂ ಹೇಳೋದ್ ಬೇಡ, ನಾನ್ ನಮ್ ಮನೆಗೆ ದೊಡ್ಡ ಮಗ, ನಾನ್ ಈ ತರ ಮಾಡಿದ್ರೆ ನನ್ ತಂಗಿನ ಯಾರು ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿ ಅವ್ರು ನನ್ ತಂಗಿ ಮದ್ವೆ ಆಗ್ಲಿ ಅಂತ ನನ್ನ ಏನು ಹೇಳಕ್ ಬಿಟ್ಟಿರ್ಲಿಲ್ಲ. ಬಟ್ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿತ್ತು. ಅಂದ್ರೆ ನಿಮಗೆ ತಾಳಿ ಕಟ್ಟಿದ್ರಾ? ಹಾ ಸರ್, ಕಟ್ಟಿದ್ರು. ಬಟ್ ನಿಮ್ಮ ನಮ್ಮ ಅಪ್ಪ ಅಮ್ಮನ್ಗೆ ಗೊತ್ತಿತ್ತು ಅನ್ನೋಕ್ಕಿಂತ ನಾವು ಮದ್ವೆ ಆಗಿದೀವಿ ಅಂತ ಗೊತ್ತಿತ್ತು. ನಮ್ಮ ಅಪ್ಪ ಅಮ್ಮ ಜಗಳ ಮಾಡಿದ್ರು, ನಾನು ಮನೆಯಿಂದ ಹೊರಗ್ ಬಂದೆ. ನಾನು ಮನೆಯಿಂದ 2 ವರ್ಷದ ಮಗುನ ಕರ್ಕೊಂಡು ನಮ್ಮ ಮನೆಯಿಂದ ಹೊರಗ್ ಬಂದ್ಬಿಟ್ಟೆ. ಆವಾಗ್ಲೇ ನಮ್ಮಪ್ಪ ನಮ್ಮೂರಿಂದ 4 ಕಿಲೋಮೀಟರ್ ದೂರ ಒಂದ್ ಸಿಟಿ, ಸಣ್ಣ ಸಿಟಿ, ನಾನ್ ಕೆಲ್ಸ ಮಾಡೋ ಜಾಗದಲ್ಲಿ ಒಂದ್ ಸಿಟಿ, ಅಲ್ಲಿ ಒಂದ್ ಮನೆ ಬಾಡಿಗೆ ತಗೊಂಡು ನಾನು ಅಲ್ಲೇ ಇದ್ದೆ. ಅಂದ್ರೆ ಇವರು ಖರ್ಚು ವೆಚ್ಚ ಎಲ್ಲ ಇವ್ರು ನೋಡ್ಕೊಳ್ತಾ ಇದ್ರು? ಇಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಲ್ಲ, ಅಂತಿಮವಾಗಿ ಒಂದು ಮನೆ ಯಜಮಾನ ರೀತಿ ಇದ್ರ? ಇದ್ರು, ಸ್ವಲ್ಪ ಅವರು ಮ್ಯಾನೇಜ್ ಮಾಡ್ತಿದ್ರು, ನಾನು ಮಾಡ್ತಿದ್ದೆ. ನನ್ ಮಗಳನ್ನ ಅವರು ನನ್ನ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ನನ್ನ ಮಗಳನ್ನ ಆಮೇಲೆ 3 ವರ್ಷ ಆಯ್ತು LKG ಇಂದ ಅವರು ಫ್ರೀ ಆಗಿ ಅಲ್ಲಿ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಅವ್ರು ತಗೊಂಡ್ರು ನನ್ನ ಮಗಳಿಗೆ. ಅವ್ರಿಗೆಲ್ಲ ವಿಷಯ ಗೊತ್ತಿತ್ತು ಹೀಗೆ ಅಂತ. ಅವರು ಒಂದು ಒಳ್ಳೇದಾಗ್ಲಿ, ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ, ಒಳ್ಳೆ ಹುಡುಗಿ, ಒಂದೇನೋ ಲೈಫ್ ಸಿಗತ್ತೆ ಅಂತ ಅವರು ಎಲ್ಲ ನಂಗೆ ಸಪೋರ್ಟ್ ಮಾಡೋರು. ಅಂದ್ರೆ ಈ ಹುಡುಗ ಕ್ರಿಶ್ಚಿಯನ್? ಅಲ್ಲ, ಅವರು ಹಿಂದೂನೇ. ಅವರು ಬೇರೆ, ಅವರು ಬೇರೆ ಕ್ರಿಶ್ಚಿಯನ್. ಅದು ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅಂದ್ರೆ ಅವ್ರಿಗೆಲ್ಲ ನಾನು ಹೇಳ್ಕೊಂಡಿದ್ದೆ,
ಹಿಂಗೆ ಅಂತ. ಅವ್ರಿಗೆ ಗೊತ್ತಿತ್ತು ಹಿಂಗೆ ಅಂತ, ಅವ್ರು ನನ್ಗೆ ಸಪೋರ್ಟ್ ಮಾಡೋರು, ಆಗ್ಲಿ ಒಂದ್ ಒಳ್ಳೆ ಜೀವನ ಸಿಗುತ್ತೆ ಅಂತ. ಇವ್ರು ಸ್ವಲ್ಪ ಒಳ್ಳೆಯವರು ಅನ್ನೋ ತರ ಭಾವನೆ ಅಲ್ಲಿ ಊರಲ್ಲೆಲ್ಲ ಗೊತ್ತಿತ್ತು ಎಲ್ರಿಗೂ. ಆಮೇಲೆ ಇವಾಗ ಒಂದ್ 10 ವರ್ಷ ಆದ್ಮೇಲೆ ಅವರಿಗೆ ಬೇರೆ ಮದ್ವೆ ಅವ್ರ ಮನೇಲಿ ಗೊತ್ತಾಗಿ ಅವ್ರು ಬೇರೆ ಅವಳ ತಂಗಿನೇ ನಾನು ಅಣ್ಣನ್ ಮದ್ವೆ ಆಗಿ ಈ ತರ ಮದ್ವೆಗೆ ನಾ ಒಪ್ಕೊಳ್ಳಲ್ಲ, ಬೇರೆ ಮದ್ವೆ ಆದ್ರೇನೆ ನಾನ್ ಮದ್ವೆ ಆಗೋದು ಅಂತ ಹೇಳಿ ಅವಳಿಗಿಂತ ಮುಂಚೆನೆ ಅವ್ರ ಅಣ್ಣನ್ಗೆ ಬೇರೆ ಮದ್ವೆ ಹುಡುಗನ್ ನೋಡಿ ಅದು ನನಗೆ ಗೊತ್ತಾಗಿ ನಾನು ಗಲಾಟೆ ಮಾಡಿ ನನ್ನ ಜೊತೆಗಿದ್ದವ್ರೆಲ್ಲಾರು ಅವ್ರ ಹುಡುಗಿ ಮನೆಯವ್ರಿಗೆ ನಂಗೆ ಗೊತ್ತಿಲ್ದಂಗೆ ಎಂಗೇಜ್ಮೆಂಟ್ ಎಲ್ಲ ಆಗ್ಬಿಟ್ಟಿತ್ತು. ಅವಾಗ ನಾನು ನನ್ನ ಜೊತೆಗಿರೋರೆಲ್ಲಾರು ಸೇರಿ ಅವ್ರ ಮನೆಯವರಿಗೆ ನಾವು ವಿಷಯನ ತಿಳಿಸಿದ್ವಿ. ಅವರು ನಮಗೆ ಗೊತ್ತಿರ್ಲಿಲ್ಲ ಇವಾಗ ಹೆಂಗಾಗಿದೆ ಅಂತ, ನಾವ್ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಹೇಳಿ ನಾನು ಆ ಹುಡುಗಿ ಜೊತೆಗೆಲ್ಲ ಆಲ್ರೆಡಿ ಮಾತಾಡಿದ್ದೆ, ಮನೆಗೂ ಹೋಗಿದ್ದೆ. ಇವ್ರೇನು ಮಾತಾಡ್ತಾ ಇರ್ಲಿಲ್ಲ. ಬಟ್ ಅವ್ರ ಅಪ್ಪ ಅಮ್ಮ ಮಾತ್ರ ಇಲ್ಲ ನನ್ ಮಗನ ಮದ್ವೆ ನಾವ್ ಒಪ್ಕೊಳಲ್ಲ, ಇದನ್ನ ಒಪ್ಕೊಳಲ್ಲ ಅಂತ. ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಯಾರಿಗೆ? ಅವ್ರ ಅಪ್ಪ ಅಮ್ಮಂಗೆ ಇದು ಹೆಂಗ್ ಗೊತ್ತಾಯ್ತು ಅಥವಾ ಅವ್ರ ಮನೆಯವ್ರಿಗೆ? ಅದು ಅವ್ರ ಮನೆ ಅಂದ್ರೆ ಎಲ್ರಿಗೂ ಗೊತ್ತಿತ್ತು. ಅದು ಹೇಗ್ ಗೊತ್ತಾಯ್ತು ಅಂತ ಇವ್ರ ಮದ್ವೆ ಟ್ರಾಫಿಕ್ ಬಂದಾಗ ಹೇಳಿದ್ರಂತೆ ಮನೇಲಿ, ನಾನು ಹಿಂಗ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೀನಿ. ಅದನ್ನ ಅವರು ಒಪ್ಕೊಂಡಿಲ್ಲ. ತುಂಬಾ ಗಲಾಟೆ ಎಲ್ಲ ಮಾಡಿ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ ಹಾಗೆ ಹೀಗೆ, ಅವ್ರಿಗೆ ಮಗಳಿದ್ದಾಳೆ ಹಂಗೆ ಹಿಂಗೆ ಅಂತ ಹೇಳಿ ಇವರಿಗೆ ಬ್ಲಾಕ್ ಮೇಲ್ ತರ ಮಾಡಿ ಮದ್ವೆ ಮಾಡಕ್ಕೆ ಒಪ್ಸಿದ್ರು ಅಂತ ಇವ್ರು ಹೇಳಿದ್ರು. ನಂಗೆ ಗೊತ್ತಿಲ್ಲ ಸರಿಯಾಗಿ, ಅಲ್ಲ ಅವ್ರ ಮನೇಲಿ ಏನ್ ನಡೆದಿದೆ ಅಂತ ನಂಗೆ ಗೊತ್ತಿಲ್ಲ. ಇವ್ರು ನನ್ನ ಹತ್ರ ಹೇಳಿದ್ದು ಇಷ್ಟು, ಹಿಂಗಾಯ್ತು ಅಂತ. ಆಮೇಲೆ ನಾವು ಆ ಹುಡ್ಗಿ ಮನೆಗೆ ಕಾಂಟ್ಯಾಕ್ಟ್ ಮಾಡಿ ನಾನ್ ಕೆಲಸ ಮಾಡೋ ಜಾಗದಲ್ಲೇ ಅವ್ರ ಅಪ್ಪ ಅಮ್ಮನ್ನ ಕರ್ಸಿ ನನ್ನ ಜೊತೆ ಕೆಲಸ ಮಾಡೋರು, ನನ್ನ ಕೆಲಸ ಕೊಟ್ಟಿರೋರು ಎಲ್ಲಾರು ಅವ್ರಿಗೆ ತಿಳಿಸಿ ಹೇಳಿದ್ರು ಸರ್. ಅವರು ಆಗಲ್ಲ ಆಯ್ತು ಹಿಂಗೆಲ್ಲ ಆದ್ರೆ ನಂಗೆ ಗೊತ್ತಿರ್ಲಿಲ್ಲ ನಾವ್ ಮಾಡ್ಬಿಟ್ವಿ ಅಂತ ಹೇಳಿ ಅವರು ಕ್ಯಾನ್ಸಲ್ ಮಾಡಿದ್ರು ಎಂಗೇಜ್ಮೆಂಟ್ ಆಗಿದ್ದನ್ನ. ಆಮೇಲೆ ಇವರು ನನ್ ಮೇಲೆ ಅವ್ರ ಅಪ್ಪ ಅಮ್ಮ ಹೋಗಿ ಕಂಪ್ಲೇಂಟ್ ಕೊಟ್ರು ನನ್ ಮೇಲೆ. ಆತರ ಏನು ಇಲ್ಲ, ಈ ಹುಡ್ಗಿ ದುಡ್ಡಿಗೋಸ್ಕರ ಈ ತರ ಮಾಡ್ತಾ ಇದ್ದಾಳೆ, ನಮ್ ಮಗನಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ, ದುಡ್ಗೋಸ್ಕರ ಈ ತರ ಎಲ್ಲ ಮಾಡ್ತಿದ್ದಾಳೆ ಅಂತ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ರು. ನಾನಿರೋ ಕೆಲ್ಸದ ಹತ್ರನೇ ಪೊಲೀಸರು ಬಂದು ನನ್ನೆಲ್ಲ ವಿಚಾರಿಸಿದ್ರು. ನನ್ ಕೆಲ್ಸ ಮಾಡೋರೆಲ್ಲ ಹೇಳಿದ್ರು ಹಾಗೇನಿಲ್ಲ, ಅವ್ರು ಮೊದ್ಲಿಂದಾನು ನಮ್ಮ ಹತ್ರ ಎಲ್ಲ ಹುಡುಗ ಹೇಳ್ಕೊಂಡಿದ್ದಾನೆ, ನಾನ್ ಮದ್ವೆ ಆಗಿದ್ದೀನಿ ಅಂತ ನಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿರೋರೆಲ್ಲಾರು ಹೇಳಿದ್ರು. ಆದ್ರೆ ಒಂದು ನನ್ನಿಂದ ತಪ್ಪಾಗಿರೋದೇನು ಅಂದ್ರೆ ನಾನ್ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಯಾವ್ದೇ ಪ್ರೂಫ್ ನನ್ನ ಹತ್ರ ಇರ್ಲಿಲ್ಲ. ಫೋಟೋ ಕೂಡ ನಾನು ತಗೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ಅದೆಲ್ಲ ನಾನ್ ತಲೆಯಲ್ಲಿ ಅಷ್ಟೆಲ್ಲ ನಾನು ಯೋಚನೆ ಮಾಡಿರ್ಲಿಲ್ಲ ಸರ್. ನನ್ನ ತುಂಬಾ ನಂಬಿಕೆ, ಆಮೇಲೆ ನನ್ ಕೆಲ್ಸದ ಕಡೆ ನಾನು ತುಂಬಾ ಗಮನ ಕೊಡ್ತಿದ್ದೆ. ನನ್ ಕೆಲಸ ಮಾಡೋ ಜಾಗದಲ್ಲಿ ನಾನು ಅಷ್ಟೊಂದು ಈಗ ನೀನ್ ಕೆಲ್ಸದ ಕಡೆ ಗಮನ ಕೊಡುವಷ್ಟು ಪ್ರಾಮಾಣಿಕ ಕೆಲ್ಸಗಾತಿ ಅಂತ ಒಪ್ಕೊಳ್ತೀನಿ. ಬಟ್ ಈ ವಿಚಾರ ಕೆಲ್ಸಕ್ಕೂ ಇದಕ್ಕೂ ಸಂಬಂಧ ಇಲ್ಲ ತಾನೆ? ಸಂಬಂಧ ಇಲ್ಲ ಸರ್. ನಾನು ಅಷ್ಟೊಂದು ಅವಾಗೆಲ್ಲ ನನ್ನ ಹತ್ರ ಮೊಬೈಲ್ ಎಲ್ಲ ಇರ್ಲಿಲ್ಲ. ಈ ಕಾರಣ ಅದ್ಭುತ. ಅಯ್ಯೋ ನನ್ ಕೆಲ್ಸದ ಕಡೆ ಗಮನ ಕೊಟ್ಟಿದ್ದೆ. ಅರೆ ಅಂದ್ರೆ ಸರ್ ಹಂಗಲ್ಲ, ಕೆಲ್ಸದ ಕಡೆ ಗಮನ ಅಂತ ಅಂದ್ರೆ ನನಗೆ ಒಂದ್ ಕಡೆ ನನ್ ಕೆಲ್ಸದ ನನ್ನ ಹೆಸರು ಹಾಳು ಮಾಡ್ಕೋಬಾರ್ದು ಅನ್ನೋದೊಂದು. ಅಲ್ಲಿ ಎಲ್ರು ನನ್ನನ್ನು ಅಷ್ಟ್ ಚೆನ್ನಾಗಿ ನೋಡ್ತಿದ್ರು, ಏನೇನೋ ಮಾಡ್ಕೊಂಡು ಮದ್ವೆ ಆಗಿ ಒಂದ್ ಮಗು ಇರೋರಾಗಿ ಮತ್ತೆ ಈತ ನನ್ನ ಮದ್ವೆ ಆಗಿ ಬಂದಿದ್ದಾನೆ ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಹೇಳಿಲ್ಲ. ಇದು ಸಾಮಾನ್ಯ ಒಂದು ಕಾಮನ್ ಸೆನ್ಸ್ ತಾಯಿ ಇದು. ಹೌದು ಸರ್, ಅದು ನಂಗೆ ನಂಬಿಕೆ, ನಾನು ಅಷ್ಟೊಂದು ನಂಬಿಕೆ. ಯಾಕಂದ್ರೆ ಬದುಕಲ್ಲಿ ಇದೊಂದು ಘಟನೆ ಅಲ್ಲ, ಇಂಥ ನಾನಾ ಘಟನೆಗಳು ಇದೇ ತೀವ್ರತೆಯ ಅಥವಾ ಇಷ್ಟೇ ಸೀರಿಯಸ್ ವಿಚಾರಗಳಲ್ಲಿ ಮತ್ತೆ ಅದೇ ತಪ್ಪು ಮಾಡ್ಕೊಳ್ಬೇಡಿ ಅಂತ. ಹೌದು ಸರ್, ನಾನು ಅದ್ ತಲೆಯಲ್ಲಿ ನನ್ಗೆ ಅಷ್ಟೊಂದು ಅಂದ್ರೆ ನನ್ನ ಹತ್ರ ಫೋನ್ ರೆಕಾರ್ಡ್ಸ್ ಎಲ್ಲ ಇತ್ತು. ಬಟ್ ನಾನ್ ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ದೆ. ಆಮೇಲೆ ಗ್ರೂಪ್ ಅಲ್ಲಿ ನಾವು ಎಲ್ಲಾರು ಫೋಟೋ ತಗೊಂಡಿದ್ದೆಲ್ಲ ಇತ್ತು. ಬಟ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರೆಲ್ಲ ದುಡ್ಡು ಕೊಟ್ಬಿಟ್ಟು ಅದನ್ನೆಲ್ಲ ಆತರ ಏನು ಇಲ್ಲ ಅಂತ ನನ್ ಮೇಲೇನೆ ಕೊಟ್ಟು ಇವ್ರ ಮನೆಯವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಸರಿ ಈತನು ಸೇರಿದ್ನ ಅದಕ್ಕೆ ಅಂತ ಅವರು ಆತರ ಅವ್ರು ಇದಾರೆ ಅಂತಾನು ಇಲ್ಲ ಅಂತಾನು ಇಲ್ಲ, ಆತರ ನಡ್ಕೊಂಡ್ರು ಸರ್. ಅವಾಗ ಅವ್ರು ಯಾವ್ದಕ್ಕೆ ಅವ್ರು ಬಂದಿಲ್ಲ, ಯಾವಾಗ ಕರ್ಸಿದ್ರು ಅವ್ರು ಬಂದಿಲ್ಲ. ಪೊಲೀಸ್ ಸ್ಟೇಷನ್ ಕರ್ಸಿದ್ರು ಬಂದಿಲ್ಲ, ಯಾವ್ದಕ್ ಕರ್ಸಿದ್ರು ಬಂದಿಲ್ಲ. ನನ್ನ ಹತ್ರ ಮಾತು ಕೂಡ ಆಡ್ತಾ ಇರ್ಲಿಲ್ಲ ಅವಾಗ ಸ್ವಲ್ಪ ದಿವಸ. ಎಲ್ಲಾ ಕಡೆ ಅವ್ರ ಅಪ್ಪನೇ ಬರೋರು, ಅವ್ರ ತಂಗಿ ಅವ್ರ ಅಪ್ಪ ಅವ್ರ ತಂಗಿ ಹಂಗೆ ಬರೋರು ಸರ್. ಇವ್ರು ನಮ್ಮನ್ ಕರ್ಸಿದ್ರು ಅವ್ರನ್ನ ಕರ್ಸ್ತಾ ಇರ್ಲಿಲ್ಲ. ಅವ್ರು ಎಲ್ಲಾ ಕಡೆ ಅವ್ರು ಬಂದೇ ಇಲ್ಲ.
ಆಮೇಲೆ ಆಮೇಲೆ ಹೇಳಿದ್ರು ಲಾಸ್ಟ್ ಟೈಮಲ್ಲಿ ಇಲ್ಲ ನಾನು ಬರೀ ಫ್ರೆಂಡ್ಶಿಪ್ ಅಲ್ಲಿ ಇದ್ದೆ, ಆತರ ಏನೂ ಇರ್ಲಿಲ್ಲ ಅಂತ ಅಂದ್ರು ಇಬ್ರು ಲಾಸ್ಟ್ ಟೈಮ್. ಫ್ರೆಂಡ್ಶಿಪ್ ಅಲ್ಲಿ ಇದ್ದೀನಿ ಅಂದ್ರ? ಫ್ರೆಂಡ್ಶಿಪ್ ಅಲ್ಲಿ ಇದ್ವಿ, ಆತರ ಏನು ಇರ್ಲಿಲ್ಲ. ಅವರು ದುಡ್ಗೋಸ್ಕರನೇ ಆತರ ಮಾಡಿದ್ದು ಅಂತ ಅವ್ರ ಅಪ್ಪ ಹೇಳಿರೋ ತರನೇ ಇವ್ರು ಹೌದು ಅಂತ ಒಪ್ಕೊಂಡ್ರು. ಅವಾಗ ಸ್ಟೇಷನ್ ಅಲ್ಲಿ ನನ್ಗೆ ಕೇಳಿದ್ರು ಏನಮ್ಮ ಹಿಂಗೆ ಅಂತ. ಹಂಗೇನ್ ಇರ್ಲಿಲ್ಲ ಸರ್, ಹಿಂಗೆ ಇದೆ, ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ಇವಾಗ ನಿನ್ ಜೀವನ ಹಾಳಾಗಿರೋದಕ್ಕೆ ನಾವು ದುಡ್ಡು ಕೊಡಿಸ್ತೀವಿ, ಪರಿಹಾರ ಕೊಡಿಸ್ತೀವಿ ನಿಂಗೆ ಅಂತ ಅಂದ್ರು. ನನ್ಗೆ ಬೇಡ, ನಂಗ್ ದುಡ್ಡು ತಗೊಂಡ್ರೆ ನಾನ್ ಕೆಟ್ಟೋಳ ಅಂತಾನೆ ಪ್ರೂವ್ ಆಗ್ಬಿಡುತ್ತೆ, ನಂಗ್ ದುಡ್ಡು ಬೇಡ, ನನ್ಗೇನು ಬೇಡ, ಅವರೇ ಬಂದ್ರೆ ಸಾಕು. ಅವ್ನ್ ಬರೋದಿಲ್ಲಮ್ಮ ಅಂತ ಅಂದ್ರು. ಬರೋದಿಲ್ಲ ಅಂತಂದ್ರೆ ನಂಗ್ ದುಡ್ಡು ಬೇಡ ಅಂತ ನಾನ್ ಸುಮ್ನಾದೆ. ಆಮೇಲೆ ಅವ್ರ ಮನೆಗೆ ಹೆಂಗೋ ವಿಷಯ ಗೊತ್ತಾಯ್ತು ಹುಡ್ಗಿ ಮನೆಗೆ. ಅವಾಗ ಅವ್ರು ನಮ್ಮ ಹತ್ರ ಬಂದ್ರು ಕೇಳ್ಕೊಂಡು, ಹೌದು ಅಂತ ನಾನ್ ಹೇಳ್ದೆ. ಅವಾಗ ಅವರು ಸ್ಟೇಷನ್ಗೆಲ್ಲ ಬಂದು ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನನ್ ಕೊಡೋದಿಲ್ಲ ಮಗಳನ್ನ ಅಂತ ಹೇಳಿ ಹೋದವ್ರು. ಒಂದ್ 4 ತಿಂಗಳು ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ನನಗೆ ಫೋನ್ ಮಾಡ್ಬಿಟ್ಟು, ಇಲ್ಲ ಅಮ್ಮ ನಾವು ಕೊಡ್ತಾ ಇದೀವಿ, ಅವ್ರು ಬಿಡಕ್ ತಯಾರಿಲ್ಲ, ನಾವು ಹುಡುಗನ್ ಕೊಟ್ಟು ಮೊದ್ಲು ಮಾಡ್ತಾ ಇದೀವಿ ಅಂತ ನಂಗೆ ಫೋನ್ ಮಾಡಿದ್ರು. ಯಾರು ಬಿಡೋಕ್ ತಯಾರಿಲ್ಲ? ಇವ್ರ ಮನೆಯವರು ಆ ಹುಡುಗಿನ ಬಿಡಕ್ ತಯಾರಿಲ್ಲ ಅಂತ. ಕೊಡಲ್ಲ ಅಂದ್ರೆ ಮುಗ್ದೋಯ್ತಲ್ಲ, ಬಿಡೋಕ್ ತಯಾರಿಲ್ಲ, ಇವ್ರೇನ್ ಬ್ಲಾಕ್ ಮಾಡ್ಲಿ? ಹುಡುಗಿ ಏನ್ ಮಾಡಿದ್ರ ಅದು ಗೊತ್ತಿಲ್ಲ ಸರ್. ಹುಡುಗಿನೂ ನಾನು ನನ್ ಜೊತೆ ಮಾತಾಡಿದಾಗ ನಾನ್ ಮಾಡ್ಕೊಳಲ್ಲ ಅಂತ ಹೇಳಿ ಆಮೇಲೆ ನಾನು ಅವನನ್ನೇ ಮದ್ವೆ ಆಗೋದು ಅನ್ನೋ ತರ ಆ ಹುಡುಗಿ ತಲೆಯಲ್ಲಿ ತುಂಬಿಟ್ಟಿದ್ರೆ ಇವ್ರು. ಆ ಹುಡುಗಿನೂ ಇಲ್ಲ ನಾನು ಅವನನ್ನೇ ಮದ್ವೆ ಮಾಡ್ಕೊಳ್ಳೋದು ಅಂತ ಕೂತಿದ್ಲು ಲಾಸ್ಟಿಗೆ. ನಾನು ಅವಾಗ ಅವ್ರಿಗೆ ನನಗೆ ಫೋನ್ ಮಾಡಿದಾಗ ನಾನು ಹೇಳೋದಂತೂ ನಾನು ಎಲ್ಲದನ್ನು ಹೇಳಿದೀನಿ. ಲಾಸ್ಟ್ ಟೈಮ್ ನಿಮ್ ಮಗಳನ್ನ ಮದ್ವೆ ಮಾಡ್ಕೊಂಡು ಆಮೇಲೆ ಅವ್ರು ನನ್ನ ಹತ್ರ ಬಂದ್ರೆ ನಾನು ಬಿಟ್ಕೊಡೋದಿಲ್ಲ, ನಾ ಇವಾಗ್ಲೇ ಹೇಳಿರ್ತೀನಿ ಅಂತ ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳ್ದೆ. ಅವಾಗ ಅವ್ರು ಹೇಳಿದ್ರು ಅವಳ ಹಣೆ ಬರದಲ್ಲಿ ಏನಿದೆಯೋ ಹಾಗಾಗತ್ತೆ, ನಾವು ಮದ್ವೆ ಮಾಡ್ತಾ ಇದೀವಿ ಅಂತ ಹೇಳಿ ಮದ್ವೆ ಮಾಡಿದ್ರು ಸರ್. ಅವರು ಮದ್ವೆ ಮಾಡಿದ್ರು. ಆದ್ರೆ ಇವ್ರು ಒಂದ್ 3 ತಿಂಗಳ ಮದ್ವೆ ಆದ್ಮೇಲೆ ತಿರ್ಗಾ ನನ್ನ ಹತ್ರನೇ ಮಾತಾಡಕ್ ಶುರು ಮಾಡಂಗಿ, ನಾನು ಹೇಳ್ತೀನಿ, ಅವಳಿಗೆ ಒಪ್ಪಿಸ್ತೀನಿ, ನಾನಿಬ್ರು ಚೆನ್ನಾಗಿ ನೋಡ್ಕೋತೀನಿ, ಹಾಗೆ ಹೀಗೆ ಅಂತ ಮಾತಾಡಕ್ ಶುರು ಮಾಡಿದ್ರು. ಇವ್ರು ಮಾತು ಮೊದ್ಲೇ ನಾನ್ ನಂಬಿದ್ದೆ ಅಲ್ಲ, ಮತ್ತೆ ನನಗೆ ಇಷ್ಟ ಇರ್ಲಿಲ್ಲ. ಹಾಗಾಗಿ 1-2-3 ವರ್ಷ ಮಾತಾಡ್ಕೊಂಡಿದ್ದೆ. ಇವಾಗಂತೂ ನನ್ಗೆ ಯಾಕೋ ತೀರಾ ಬೇಡಾನೇ ಅನ್ಸ್ಬಿಡ್ತು. ನನ್ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದೀನಿ. ಅವ್ರಿಂದ ನನ್ನ ಅಲ್ಲಿಂದ ಊರ್ ಬಿಟ್ಟು ನಾನು ಇವಾಗ ಬೆಂಗಳೂರಲ್ಲಿ ಬಂದಿದೀನಿ. ಆದ್ರೆ ನನ್ ಇದ್ರಲ್ಲಿ ಎಷ್ಟು ನನ್ ತಪ್ಪಿದೆ, ಎಷ್ಟು ನಂಗೆ ಸರಿ ಇದೆ ನಂಗೆ ಗೊತ್ತಾಗ್ತಿಲ್ಲ ಸರ್. ನಾನ್ ಪ್ರೂಫ್ ಇಟ್ಕೊಳ್ದೆ ಇರೋದು ತಪ್ಪು ಅಂತ ನಂಗೆ ಗೊತ್ತು. ಬಟ್ ಇವಾಗ ಅವ್ರಿಗೆ ಗೊತ್ತಾದ್ಮೇಲೂ ಇವಾಗೇನೋ ಅವ್ರೇನೋ ಅಷ್ಟೊಂದು ಚೆನ್ನಾಗೂ ಇಲ್ಲ. ತುಂಬಾ ಗಲಾಟೆ, ತುಂಬಾ ಹೊಡೆದಾಟ, ತುಂಬಾ ಕಿರ್ಚಾಟ, ರೋಡಲ್ಲೆಲ್ಲ ಹೊಡೆದಾಡ್ಕೊಂಡು ಚೆನ್ನಾಗೇನೂ ಇಲ್ಲ. ಆದ್ರೆ ಅವಳು ನನಗೆ ನನ್ನ ನಂಬರ್ ತಗೊಂಡ್ಬಿಟ್ಟು ಅವ್ರ ಫೋಟೋಸ್ ಕಳ್ಸೋದು, ಅವ್ರ ವಿಡಿಯೋಸ್ ಕಳ್ಸೋದು ನನ್ಗೆ. ಈ ತರ ಅವರು ಏನೋ ಒಂದ್ ಫಂಕ್ಷನ್ ಮಾಡಿದ್ರು ಅದನ್ನ ವಿಡಿಯೋ ಮಾಡಿ ಹಾಕೋದು, ಅವ್ರಿಬ್ರು ಏನೋ ಒಂದ್ ಸೆಲ್ಫಿ ತಗೊಂಡ್ರು ಅದನ್ನ ನನಗೆ ಕಳ್ಸೋದು. ಆಮೇಲೆ ಒಂದ್ ಫಂಕ್ಷನ್ ಆಯ್ತು ಅದನ್ನ ತಕ್ಷಣಕ್ಕೆ ನನಗೆ ಕಳ್ಸೋದು. ಆ ತರ ಎಲ್ಲ ಮಾಡಿ ಇವಾಗ ನಂಗೆ ಒಂಥರ ಹಿಂಸೆ ಆಗೋ ತರ ಮಾಡ್ತಾ ಇದಾರೆ. ಬಟ್ ಇವ್ರು ಹೇಳ್ತಾರೆ, ಇವ್ರು ಫೋನ್ ಮಾಡಿ, ನಾನು ಇವಾಗ ಫೋನೇ ಮಾತಾಡ್ತಾನೆ ಇಲ್ಲ. 1 ವರ್ಷದಿಂದ ಇಲ್ಲಿ ಬಂದಾಗಿಂದಾನು ನಾನು ಮಾತಾಡ್ತಾನೆ ಇಲ್ಲ. ನಾನು ಅಲ್ಲಿವರೆಗೂ ಕಾದೆ, ಸರಿ ಆಯ್ತು ನೀನ್ ಮಾಡ್ಕೊಂಡಿದ್ಯಲ್ಲ, ಮಾಡ್ಕೊಂಡು ಆಯ್ತು ಒಪ್ಕೊಂಡು ಆಯ್ತು ನಾನು ಇರ್ತೀನಿ ಚೆನ್ನಾಗಿ, ಇಬ್ರು ನಾನು ನಮ್ಮನೇಲೆ ಇರ್ತೀನಿ, ಅವ್ರ ಮನೇಲೆ ಇರು. ಆದ್ರೆ ನಾನು ಗೊತ್ತಿಲ್ಲದೆ ಇರೋಕ್ ಸಾಧ್ಯ ಇಲ್ಲ, ಅವಳಿಗೆ ಗೊತ್ತಿರ್ಬೇಕು ಅಂತ ನಾನು ಹೇಳಿದ್ರೆ ಅದನ್ನ ಹೇಳಕ್ಕೂ ಟ್ರೈ ಮಾಡಿದ್ರು. ಅವ್ರು ಒಪ್ಕೊಂಡಿಲ್ಲ. ಅವಳು ಜಗಳಾನು ಮಾಡಿದ್ರು, ಅವಳು ಜಗಳ ಮಾಡಿದ್ಲು, ನನ್ನ ಹತ್ರ ನನಗೂ ಫೋನ್ ಮಾಡಿದ್ಲು. ನಾನು ಮೊದ್ಲೇ ಹೇಳಿದ್ದೆ ಎಲ್ಲದನ್ನು ನಾನು ನಿನ್ಗೆ, ಆದ್ರೂ ನೀನ್ ಮಾಡ್ಕೊಂಡ್ ಬಂದಿದ್ದೆ, ನಾನ್ ಬಿಟ್ಕೊಡಕ್ ಆಗಲ್ಲ, ನನಗೊಂದ್ ಹೆಸರು ಬೇಕು. ನಾನು ಇಷ್ಟ ದಿವಸ ಒಬ್ಳೆ ಇದ್ದು ನಾನು ಈ ಸಮಾಜನ ಎದುರಿಸಿದ್ದೆ, ಅವ್ರು ಇದಾರೆ ಅನ್ನೋ ಒಂದ್ ಧೈರ್ಯದ ಮೇಲೆನೆ ನಾನು ನೋಡೋ ಕಣ್ಣು ಅವ್ರು ಇದಾರೆ ಅನ್ನೋದಕ್ಕೆ ನಾನ್ ಸೇಫ್ ಆಗಿರೋದು. ನನ್ಗಾಗಲ್ಲ, ನಾನ್ ಮದುವೆ ಮಾಡ್ಕೊಂಡು ನಾನು ಅವರೇ ಅಂತಾನೆ ಹೇಳೋದು ಅಂತ ನಾನ್ ಹೇಳ್ತಾ ಇದ್ದೀನಿ. ಆದ್ರೆ ಅವಳು ನನ್ನ ಹತ್ರನು ಚೆನ್ನಾಗಿದ್ದಾಳೆ, ಬಟ್ ಅವ್ರ ಹತ್ರನು ಜಗಳ ಮಾಡ್ತಾಳೆ. ಆದ್ರೆ ನಾನು ಅವ್ರು ಇದ್ರಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಬಟ್ ಇವಳು ಮಾತ್ರ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಪ್ರತಿ ಸಲ ನನ್ ಜೊತೆ ಚೆನ್ನಾಗೇ ಮಾತಾಡ್ತಾಳೆ, ಆದ್ರೆ ಅವ್ರ ಹತ್ರ ಜಗಳ ಮಾಡ್ತಾನೆ ಇದ್ದಾಳೆ. ನಂಗೆ ಅಕ್ಕಪಕ್ಕದವ್ರು ಎಲ್ಲ ನಂಗೆ ಹೇಳ್ತಿರ್ತಾರೆ, ಹಿಂಗೆ ಜಗಳ ಆಗ್ತಾ ಇರುತ್ತೆ ಅವ್ರ ಮನೇಲಿ ಅಂತ ಹೇಳಿ. ಆದ್ರೆ ಇದ್ರಿಂದ ನಾನ್ ಹೆಂಗ್ ಹೊರಗ್ ಬರೋದು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನನ್ಗೆ ಇವಾಗ ಅದೇನು ಬೇಡ ಸರ್, ನನ್ ಮಗಳು ಚೆನ್ನಾಗ್ ಓದ್ತಿದ್ದಾಳೆ. ನನ್ ಮಗಳಿಗೆ ಇವಾಗ ಡಿಪ್ಲೊಮಾ ಫೈನಲ್ ಇಯರ್. ನನ್ಗೆ ಅವಳಿಗೆ ಮದುವೆ ಮಾಡ್ಬೇಕು, ಅವಳನ್ನ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದಷ್ಟೇ ಇರೋದು. ಅಂದ್ರೆ ನಂಗೆ ಇದು ಯಾವ್ದು ಇಲ್ಲ. ಆದ್ರೂ ಮನ್ಸಲ್ಲಿ ಒಂದೊಂದ್ಸಲ ನೋವು ಆಗತ್ತೆ ಸರ್. ನನಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ಇರ್ಲಿ ತಾಯಿ, ನೊಂದಿದೆಯಾ. ಜೀವನ ಅಂದ್ರೆ ಹೀಗೆ ಏಳು ಬೀಳು.
ಆದರೆ ಬದುಕಲ್ಲಿ ನಮ್ಮ ಕರ್ಮದ ಅನುಸಾರವಾಗಿಯೂ ನಮ್ಮ ಪೂರ್ವಜನ್ಮದ ಅಥವಾ ಯಾವುದೋ ಒಂದಷ್ಟು ನಮ್ಮ ಹಿಡಿತದಲ್ಲಿಲ್ಲದ ಕೆಲವು ತಪ್ಪುಗಳಿಗೆ ಕರ್ಮದ ರೂಪದಲ್ಲಿ ಬರುವ ಕಷ್ಟಗಳು ಅದು ನಮ್ಮ ಕೈಲಿಲ್ಲ. ಆದರೆ ಕೆಲವೊಂದು ನಾವೇ ಮಾಡಿಕೊಳ್ತೀವಲ್ಲ, ಆ ವಿಚಾರವಾಗಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ನೋಡುವ, ಈಗ ಅವ್ರು ನಿಮ್ಮ ಜೊತೆ ಬಂದರು, ಬರದೇ ಹೋದರು, ನೀವು ಒಪ್ಪೋದ್ರು ಒಪ್ಪದೆ ಹೋದರು, ಅಂತಿಮವಾಗಿ ಅವನು ಸಾಯ್ತಾ, ನೀವು ಸಾಯ್ತೀರ, ಎಲ್ಲರೂ ಒಂದೇ ಸಾಯ್ತಾರೆ, ಹೌದಲ್ಲವ? ಇದೊಂದು ಪುಟ್ಟ ಬದುಕು. ಈ ಪುಟ್ಟ ಬದುಕಲ್ಲಿ ಧರ್ಮವನ್ನು ಹಿಡಿದು ಬದುಕುವುದು ಬಹಳ ಮುಖ್ಯ. ಇವತ್ತು ಆಕೆ ಯಾರು, ಅವನ ಹೆಂಡತಿ ಇದ್ದಾಳಲ್ಲ, ಅವಳನ್ನ ಧರ್ಮ ಪತ್ನಿ ಅಂತ ಕರೀತಾರೆ. ನಿನ್ನನ್ನೇನಂತ ಕರೀತಾರೆ? ಅರ್ಥ ಆಯ್ತಲ್ಲ ನನ್ನ ವಿಚಾರ? ಯಾವುದರ ಹಿಂದೆ ಧರ್ಮ ಇದೆಯೋ ಅದನ್ನ ಒಂದು ಇಡೀ ಸಮಾಜ ಸೇರಿ ಕಾಪಾಡುತ್ತಂತೆ. ಆದ್ರೆ ಯಾವುದರ ಹಿಂದೆ ಧರ್ಮವೇ ಇಲ್ಲವೋ ಅದು ಒಂಟಿಯಾಗಿ ಹೋರಾಡುತ್ತೆ, ಬಟ್ ತುಂಬಾ ದಿನ ಹೋರಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಎಲ್ಲಿ ತಪ್ಪಿತು? ಸರಿ, ಮೊದಲನೇ ಗಂಡ ವಿಧಿವಶರಾದಾಗ ಅದು ನಿನ್ನ ತಪ್ಪಲ್ಲ, ಮಗು ಇತ್ತು, ಅಲ್ಲಿ ನಿನಗೆ ಸರಿ ಅನ್ನಿಸ್ಲಿಲ್ಲ, ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದ, ನೀವು ತವ್ರ ಮನೆಗೆ ಬಂದೆ, ಮದುವೆ ಆಗಿದ್ದೂ ಖಂಡಿತ ತಪ್ಪಲ್ಲ. ಆದರೆ ನೋಡುವ, ಇವತ್ತು ನಿನ್ನ ಮಗಳು ಯಾವುದೋ ಹುಡುಗನ್ನ ಮೆಚ್ಕೊಂಡು, ಸುಮ್ಮನೆ ಹೇಳ್ತೀನಿ, ಮೆಚ್ಕೊಂಡು ನಿನಗೆ ಹೇಳ್ದೇನೆ ಎಲ್ಲೋ ಮದುವೆ ಆಗಿ ಬಂದರೆ ನಿನಗೆ ನೋವಾಗುತ್ತೋ ಇಲ್ವೋ? ನನಗಾದ್ರೆ ಮಾತ್ರ ಅದು ಅವ್ರಿಗೆ ಯಾಕೆ ನೋವಾಗಬೇಕು? ಬೇರೆಯವ್ರಿಗಾದ್ರೆ ಅದು ನೋವು, ನಿಮ್ಗಾದ್ರೆ ಅದ್ರ ಮಾತ್ರ ಅದು ನೋವು, ಬೇರೆಯವ್ರಿಗೆ ಅದು ನೋವಲ್ಲ ಅಂತ ನೀವೇಗ ಅಂದ್ಕೊಳ್ತೀರಾ? ನೋಡಿ, ಇಲ್ಲಿ ಮಾಡಿದ ಬಹಳ ದೊಡ್ಡ ತಪ್ಪು ಅಂದರೆ, ಈತ ಏನೋ ಬಣ್ಣದ ಮಾತಾಡೋದು ಅಥವಾ ಹೇಗೆ ಒಪ್ಪಿಸೋದು, ನನಗದು ಬೇಡ. ಆದರೆ ನೋಡುವ, ನಾನೇನೊಂದು ಮದುವೆ ಆಗ್ತೀನಿ ಅಂತ ಹೇಳಿದಾಗ, ಅದು ಒಂದು ಮಗು ಇರುವ ನಿನ್ನನ್ನು ನಾನು ಬದುಕು ಕೊಡ್ತೀನಿ, ಭಾಳ ಕೊಡ್ತೀನಿ, ಅಥವಾ ನಾನು ಮದುವೆ ಆಗ್ತೀನಿ ಅಂದಾಗ ಅದೊಂದು ಶ್ರೇಷ್ಠವಾದ ನಿರ್ಧಾರವೇ. ಆದರೆ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನನ್ನ ತಂಗಿ ಮದುವೆ ಆದಮೇಲೆ ಹೇಳ್ತೀನಿ, ಈಗ ನಾನು ತಾಳಿ ಕಟ್ತೀನಿ ಅನ್ನೋ ಈ ದಾರಿ ಇದೆಯಲ್ಲ, ಇದು ಧರ್ಮ ಅಲ್ಲ ಇದು. ಯಾಕಂದರೆ ಯಾವುದೇ ಬುದ್ಧಿ ಇರೋ ಯಾರಿಗಾದ್ರೂ ಅರ್ಥ ಆಗುತ್ತೆ, ಅವರ ಅಪ್ಪ ಅಮ್ಮನನ್ನು ಕಣ್ಣು ತಪ್ಪಿಸಿ ಇವನು ನನ್ನನ್ನು ಮದುವೆ ಆಗ್ತಿದ್ದಾನೆ, ಅವನ ಯಾವುದೋ ಆಸೆಗೋಸ್ಕರ ಆಗ್ತಿದ್ದಾನೆ ಹೊರತು ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ನಿನಗೆ ಇದ್ದಕ್ಕಿದ್ದ ಹಾಗೆ ತಾಳಿ ಕಟ್ತಾನೆ ಅಂದರೆ ಇದಕ್ಕೆ ಏನಂತ ಕರೀಲಿ ನಾನು? ಸರಿ, ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನಾನು ಮದುವೆ ಆಗಲ್ಲ ಕಣಪ್ಪ, ಆಗೋದಿದ್ರೆ ಅವ್ರಿಗೆ ಒಪ್ಸು, ಇನ್ನು ಬೇಕಾದ್ರೆ 5 ವರ್ಷ ಕಾಯ್ತೀನಿ, ಅವ್ರಿಗೆ ಹೇಳ್ಬಿಟ್ಟು ಆಗೋಣ. ಅಲ್ಲ ಅಂದರೆ ಈಗ ಮುಂದೊಂದು ದಿನ ನಿಮ್ಮ ಅಪ್ಪ ಅಮ್ಮನೇ ನೀವು ಬೇರೆ ಮದುವೆ ಮಾಡ್ತಾರೆ, ನನ್ನನ್ನು ಬಿಟ್ಟು ಹೋಗ್ತೀಯಾ, ಯಾಕೆ ಬೇಕದು? ನೀನು ಈಗಲೇ ಹೇಳಂಗಿದ್ರೆ ಹೇಳು, ಇಲ್ವಾ ನಾನು ಹೆಂಗೋ ಕೆಲಸ ಮಾಡ್ಕೊಂಡು ನನ್ನ ಮಗು ಸಾಕೊಂಡು ಅಂದರೆ ಅವನು ಹೇಳ್ದೇನೆ ಮದುವೆ ಆಗ್ತಿದ್ದಾನೆ ಎಂದಾಗ ನೀನು ಹೂ ಅಂತ ತಲೆ ಕೊಟ್ಟಲ್ಲ, ತಲೆ ಬಗ್ಸಿ ತಾಳಿ ಕಟ್ಟಿಸ್ಕೊಂಡಲ್ಲ, ಇಲ್ಲಿ ಯಾರು ತಪ್ಪಿಲ್ಲಿ? ಆ್ಯಂಡ್ ಇವತ್ತು ನಿನ್ನ ಮಗಳು ನಿನ್ನಿಂದ ಮದುವೆ ವಿಚಾರವನ್ನು ಮುಚ್ಚಿಟ್ಟು ಯಾರಿಗೂ ಕೊರಳೊಡ್ಡಿ ತಾಳಿ ಕಟ್ಟಿಸ್ಕೊಂಡು ಬಂದರೆ ಒಬ್ಬ ತಾಯಿಯಾಗಿ ನಿನಗೇನು ನೋವಾಗುತ್ತೋ, ಅವತ್ತು ಅವರ ಅಪ್ಪ ಅಮ್ಮಂಗೂ ಆಗಿದ್ದು ಅದೇ. ಮೇಲ್ನೋಟಕ್ಕೆ ಅವ್ರು ಕೆಟ್ಟವರು ಅಂತ ಕಾಣ್ಬೋದವ, ಅವ್ರ ಮಗನ ಮೇಲೆ ಅವ್ರಿಗಾಸೆ ಇರುತ್ತೋ ಇಲ್ವೋ? ಆ್ಯಂಡ್ ನಿನ್ನ ಕೈಲಿರ್ಬೇಕಿತ್ತ ಆ ಬುದ್ಧಿ? ಇಲ್ಲ, ನಾನು ಬೇರೆ ಮನೆ ಮಕ್ಕಳನ್ನು ಅಥವಾ ಬೇರೆ ಅವನಿಗೇನು ವಯೋಸಹಜವಾಗಿ ಕಾಮಾಂಧನಾಗೋ ಇನ್ಯಾವುದೋ ರೀತಿಯಲ್ಲೋ ಅವನು ಆಸೆ ಪಡ್ತಾವನೆ, ಸರಿ. ಆದರೆ ನಾನು ಈಗ ಆಲ್ರೆಡಿ ಒಂದು ಗಂಡನ ಸಾವು, ಅವಮಾನ, ಕೆಟ್ಟ ದೃಷ್ಟಿ ಇವೆಲ್ಲ ನೋಡ್ಕೊಂಡು ಬಂದಿರೋ ನಾನು ಅದನ್ನು ಬೇಡ, ಮನೆಯವ್ರಿಗೆ ಹೇಳಪ್ಪ, ನಾನು ಆಮೇಲೆ ಮದುವೆ ಆಗ್ತೀನಿ ಎನ್ಬೋದಿತ್ತು. ಅದೊಂದು ನೀವು ಮಾಡಿದ ಬಹಳ ದೊಡ್ಡ ತಪ್ಪು. ಆ್ಯಂಡ್ ಅದಾದ ಮೇಲೆ ಆತನಿಗೆ ಬೇರೆ ಮದುವೆ ಮಾಡ್ತಿದ್ದಾರೆ ಅಥವಾ ಅವ್ರ ಮನೆಯವರು ಮಾಡೇ ಮಾಡ್ತಾರೆ, ಈಗ ನಾನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸ್ಥಿತಿಲಿ ಕೂಡ ನೀನು ಆವಾಗಲೇ ಇದನ್ನು ತಿರಸ್ಕರಿಸ್ಬೇಕು. ನೋಡವ, ಅವನಿದ್ರೂ ಇಲ್ಲದೆ ಹೋದ್ರು ನಿನ್ನ ಬದುಕು ನೀನು ದುಡಿತಾ ಇದ್ದೆ, ನೀನು ತಿಂತಾ ಇದ್ದೆ, ಹೌದಲ್ಲ? ಆಗಲೇ ನಾನು ಕೇಳಿದೆ, ಮನೆ ಅವನೇ ನಡೆಸ್ತಾ ಇದ್ದೆ. ಇಲ್ಲ ಸರ್, ನಾನು ದುಡಿತಾ ಇದ್ದೆ. ಹೆಂಗಿದ್ರು ನಿನ್ನ ಜೀವನ ನಡೀತಿತ್ತು ಅನ್ನೋದಾದರೆ ನಾನು ಬೇರೆ ಯಾವುದು ಒಳ್ಳೆ ಸಂಬಂಧ ನೋಡ್ಕೊಳ್ಬೋದಿತ್ತು, ಅಥವಾ ಈ ಜೀವನ ಪೂರ್ತಿ ಹಿಂಗೆ ಇದ್ಬಿಡು ಅಂತ ತೊಂದರೆ ಇಲ್ಲ. ಆದರೆ ಹೀಗೆ ಮಾಡಿಕೊಳ್ಳೋದಿದೆಯಲ್ಲ, ನಾಳೆ ನಿನ್ನ ಮಗಳ ಬದುಕಿಗೂ ನಿನ್ನ ಹಳೆಯ ಕತೆ ಬಹಳ ಮುಖ್ಯವಾಗುತ್ತವ. ನಿಜ ತಾನೇ?
ಯೋಚನೆ ಮಾಡು. ಯಾಕಂದರೆ ಇದು ಕೇವಲ ನಿನ್ನ ವಿಚಾರ ಅಲ್ಲ. ನಿನ್ನನ್ನು ನಂಬಿರೋ ಒಂದು ಹೆಣ್ಮಗಳನ್ನು ನೀನು ಸಾಕ್ತಾ ಇದೆಯಾ, ಹೆಣ್ಮಗಳು ನಿನ್ನನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ಆಕೆ ಚೆನ್ನಾಗಿ ಓದ್ತಾ ಇರ್ಬೋದು, ಸುಂದರಿ ಇರ್ಬೋದು, ಅಥವಾ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ಆಕೆ ಅದ್ಭುತವಾದ ಗುಣವಂತೆ ಇರ್ಬೋದು. ಆದರೆ ಮನೆತನ ಎಂಥದ್ದು ಅಂತ ನೋಡ್ತಾರೆ, ಹೌದಲ್ಲವಾ? ಹಾಗಾಗಿ ಈಗಲಾದರೂ, ಇನ್ನೂ ಸಮಯ ಮಿಂಚಿಲ್ಲ, ಈಗಲಾದರೂ ಆ ಹೆಣ್ಣು ಫೋಟೋ ಕಳಿಸ್ತಾಳೆ, ವಿಡಿಯೋ ಕಳಿಸ್ತಾಳೆ. ಅವ್ರ ಮನೆಯದು ಅವರು ಈಗ ನಿಜ ಹೇಳಬೇಕಂದ್ರೆ ಆ ಸೈಟು ಅವಳ ರಿಜಿಸ್ಟ್ರೇಷನಲ್ಲಿದೆ, ನಿನ್ನಲ್ಲಿಲ್ಲ. ನೀನು ಮನೆ ಕಟ್ಟೋಂಗಿಲ್ಲ. ಹೌದು, ನೀನು ನನಗೆ ಹೇಳ್ತಾ ಇದೆಯಾ ಮದುವೆ ಆಗಿದ್ದು ಸರ್, ಸತ್ಯ ಸರ್, ನೀನೇನೇ ಕಣ್ಣೀರು ಹಾಕಿದ್ರು ಇದು ನಾನು ಧರ್ಮ ಅಂತ ಹೇಳಲಿಕ್ಕಾಗಲ್ಲ. ಯಾರನ್ನೋ ದೊಡ್ಡವ್ರು 4 ಜನ ಕೂರಿಸಿ ಇದು ತಪ್ಪು ಸರಿ ಮಾಡಿ ಅಂತ ಹೇಳಲಿಕ್ಕೆ ಯಾವ ಮುಖ ಇದೆಯವ ಈಗ? ನನಗೆ ನೋವು ಕೊಡ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ, ಹೀಗೆ ನಡ್ಕೊಳ್ಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬಹಳ ದೂರ ಬಂದ್ಬಿಟ್ಟಿದೀಯ. ಈಗ ನಿನ್ನನ್ನು ನಂಬಿಕೊಂಡು ನಿನ್ನನ್ನು ಪ್ರೀತಿಸೋ ನಿನ್ನ ಮಗಳ ಭವಿಷ್ಯವನ್ನು ಹೊರತುಪಡಿಸಿದ್ರೆ ಇವರೆಲ್ಲ ನಿನ್ನ ಮಕ್ಕಳ ಬದುಕಿಗೆ ಮುಳ್ಳಾಗ್ತಾರೆ. ಬೇಡ, ಇಲ್ಲಿವರೆಗೂ ಜೀವನ ಸಾಗಿಸ್ಕೊಂಡು ಬಂದಿದ್ದೀರಾ. ನಿನ್ನ ಮಗಳು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ, ನನ್ನ ತಾಯಿಗೆ ಇಷ್ಟೆಲ್ಲ ನೋವು ಕೊಟ್ಟರು ಕೂಡ ನನ್ನ ತಾಯಿ ನನ್ನನ್ನು ಕೈ ಬಿಡಲಿಲ್ಲ ಅಥವಾ ಇನ್ಯಾವುದು ಕೆಟ್ಟ ದಾರಿ ತುಳಿಲಿಲ್ಲ, ನನ್ನನ್ನು ದುಡಿದು ಸಾಕುದ್ಲಪ್ಪ ಅಂತ ನಿನ್ನ ಮಗಳಿಗೆ ಹಂಗನ್ನಿಸ್ಬೇಕು. ಹಾಗನ್ನಿಸ್ಬೇಕಂದ್ರೆ ನೀನು ಹಾಗೆ ಬದುಕಬೇಕಲ್ಲವ? ಬದುಕಿದೀಯಾ? ನಾನು ಹೇಳ್ತೀನಲ್ಲ, ನೀನು ಶ್ರಮ ಪಟ್ಟಿದೀಯಾ, ಯಾರ ತಲೆನೂ ಹೊಡೆದಿಲ್ಲ, ಯಾರ ಜೀವನನೂ ಹಾಳು ಮಾಡಿಲ್ಲ. ಆದರೆ ನಿನ್ನ ಬದುಕಿನ ಕೆಲವು ವಿಚಾರ ಅಂತ ಬಂದಾಗ ತಪ್ಪು ನಿರ್ಧಾರ ತಗೊಂಡ್ಬಿಟ್ಟಿದೀಯಾ. ಈಗ ಸೀಮೆಣ್ಣೆ ಬೇರೆಯವ್ರು ಹಾಕಿ ಸುಟ್ಟರು ನನಗೆ ನಾನೇ ಸುಟ್ಕೊಂಡೋ ವಿಷಯ ಅಲ್ಲ, ಸುಡ್ತು ಅನ್ನೋದೇ ಮುಖ್ಯ, ಹೌದಲ್ಲ? ಅವನು ಹಾಳು ಮಾಡಿದ್ನೋ ನಾನು ಹಾಳು ಮಾಡ್ಕೊಂಡೋ ವಿಷಯ ಹಾಳಾದೆ ಅಷ್ಟೇ. ಅದು ಯಾರು ಹಾಳು ಮಾಡಿದ್ರು, ನಾನೇ ಮಾಡ್ಕೊಂಡು ಬೇರೆಯವ್ರು ಮಾಡಿದ್ರು ಅದು ಮುಖ್ಯ ಆಗಲಿಕ್ಕಿಲ್ಲ. ಹಾಗಾಗಿ ನೀನು ಅಲ್ಲಿ ಅವರ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನನಗೆ ತಾಳಿ ಕಟ್ತಾ ಇದ್ದಾನೆ ಅಂದರೆ ಈ ತಾಳಿಗೆ ಆಯಸ್ಸು ಕಡಿಮೆ, ಅದು ನಿನ್ನ ವಿಚಾರದಲ್ಲಲ್ಲ. ನಾನು ಇಲ್ಲಿವರೆಗೂ ಕೇಳಿರೋ ಸಾವಿರಾರು ಕತೆಗಳಲ್ಲಿ ಎಲ್ಲೆಲ್ಲಿ ಈ ಥರ ಕತೆ ಬಂದಿದೆಯೋ ಅಲ್ಲೆಲ್ಲದೂ ಹಿಂಗೆ ಆಗಿರೋದು. ಬಿಡು, ಒಂದು ಮಗು ಆದಮೇಲೆ ಒಪ್ಕೊಳ್ತಾರೆ, ಬಿಡು, ಆಮೇಲೆ ಒಪ್ಸೋಣ. ಆಮೇಲೆ ಅನ್ನೋ ವಿಚಾರಗಳೆಲ್ಲ ನಿಜವಾಗಿಯೂ ನಿನ್ನನ್ನು ಸಂಸಾರ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಮುಚ್ಚಿಡೋ ಅವಶ್ಯಕತೆನೇ ಇಲ್ಲ, ಹೌದಲ್ಲ? ಈಗ ಏನಾಗ್ಬಿಡುತ್ತೆ, ಅಯ್ಯೋ ಸರ್ ನಾನು ಒಂಟಿಯಾಗಿದ್ದೆ ಸರ್, ನನಗೂ ಭಾವನಾತ್ಮಕವಾಗಿ ನನಗೂ ನೋವು ಹಂಚ್ಕೊಳ್ಳಿಕ್ಕೆ, ನನ್ನ ಜೊತೆಗೆ ನನ್ನ ರಕ್ಷಣೆಗೆ, ನನ್ನ ಬೇಕು ಬೇಡಗಳನ್ನು ಈಡೇರಿಸೋದಕ್ಕೆ ನನ್ನ ಜೊತೆಗೂ ಒಬ್ಬ ಬೇಕಿತ್ತಲ್ವ ಸರ್. ಅದಕ್ಕೆ ಖಂಡಿತ ತಪ್ಪಲ್ಲ, ಅದು ಸಮಾಜ ಸಾವಿರ ಅನ್ನಲಿ. ಆದರೆ ನಾನು ಒಂಟಿಯಾಗಿದ್ದೀನಿ, ನನಗೆ ಯಾರೋ ಬೇಕು ಅಂತ ನಾನು ಯಾರ್ಯಾರನ್ನೋ ತಂದು ಕೂರಿಸ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಇಂಥ ಸಂಬಂಧಗಳು ಅಂತ ಬಂದಾಗ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕಲ್ಲವಾ? ನಿನ್ನ ಮಗಳ ವಿಚಾರದಲ್ಲಿ ಹಿಂಗೆ ಆಗ್ದಂಗೆ ನೋಡ್ಕೊಳ್ಳೋದೇ ನೀನು ನಿನ್ನ ಮಗಳಿಗೆ ಕೊಡೋ ದೊಡ್ಡ ಕೊಡುಗೆ. ನಿನ್ನ ಆಸ್ತಿ ಅಂತಸ್ತು ಏನು ಮಾಡಬೇಡ, ನಿನ್ನ ಮಗಳು ದುಡ್ಕೊಳ್ತಾಳೆ. ಆದರೆ ಇಂಥ ತಾಯಿ ಮಗಳಂತೆ ಅಂತ ಮಾತಾಡೋ ಸಮಯ ಬಂದಾಗ, ಅಯ್ಯೋ ಅವ್ರ ತಾಯಿ ಅದ್ಭುತ ಕಣಪ್ಪ, ಎಷ್ಟೆಲ್ಲ ಜನ ನೋವು ಕೊಟ್ಟರು ಆಕೆ ಪ್ರಾಮಾಣಿಕವಾಗಿ ಬದುಕಿದ್ಲು ಕಣಪ್ಪ ಅಂತ ನಿನ್ನ ಮಗಳಿಗೆ ನಿನ್ನಿಂದ ಒಂದು ಗೌರವ ಬರಬೇಕೆ ಹೊರತು, ನಿನ್ನ ಮಗಳು ಯಾವ ಪದವಿ ಯಾವ ಡಾಕ್ಟರೇಟ್ ತಗೊಂಡ್ರೂ ಕೂಡ ತಾಯಿಯ ನಡತೆಯನ್ನು ನೋಡ್ತಾರೆ ತಾಯಿ, ಹೌದಲ್ಲವಾ? ನಾನು ನಿನ್ನ ಎಲ್ಲ ಸಂತೋಷವನ್ನು ಕಿತ್ಕೊಳ್ತಾ ಇದ್ದೀನಿ ನಿಂತ್ಕೊಳ್ಬೇಡ. ಈ ಎಲ್ಲರನ್ನ ದೂರ ಇಟ್ಟಾಗ ಯಾವ ನೆಮ್ಮದಿ ಬರುತ್ತೋ ಅದೇ ನಿಜವಾದ ನೆಮ್ಮದಿ. ಇವರನ್ನು ನೀನು ಬಲವಂತವಾಗಿ ಪಡ್ಕೊಂಡು ಅವಳ ಹತ್ರ ಹೋರಾಡಿಕೊಂಡು ಅವಳ ಹತ್ರ ಜಗಳ ಆಡ್ಕೊಂಡು ಬೇಡ. ಇಲ್ಲ ಸರ್, ನಾನು ಯಾವ್ದನ್ನು ಆತರ ಏನು ಮಾಡಿಲ್ಲ. ಎಲ್ರು ಹೇಳಿದ್ರು ನೀನ್ ಮನೆಗೆ ಹೋಗು ಅಂತ, ನಾನು ಹೋಗಿಲ್ಲ. ನನಗ್ ಬೇಡವೇ ಬೇಡ ಅಂತ ಹೇಳಿ ನಾನು ಬಿಟ್ಬಿಟ್ಟಿದೀನಿ. ಆದ್ರೆ ತುಂಬಾ ದಿನ ಆಗೋಯ್ತು ಸರ್. ನಾನು ಯಾವಾಗ್ಲಾ ನಾನು ಬೆಂಗಳೂರಿಗೆ ಬಂದ ಆವಾಗ್ಲಿಂದ ನಾನು ಬಿಟ್ಬಿಟ್ಟಿದೀನಿ. ಅದನ್ನ ಯಾವುದೇ ಕಾರಣಕ್ಕೂ ನಾನು ಮಾತಾಡ್ತಾನೂ ಇಲ್ಲ. ನಿರ್ಧಾರ ತಗೊಂಡಿದ್ಯಾ? ಆ ಹೆಂಡತಿ ಬ್ಲಾಕ್ ಮಾಡಿ ಬಿಸಾಕು. ಅವಳು ವಿಡಿಯೋ ಕಳಿಸೋದು, ಫೋಟೋ ನೀನು ನೋಡಿದ್ರೆ ಕಳಿಸ್ತಾಳೆ ಅಥವಾ ನೀನು ಸುಮ್ಮನಿದ್ರೆ ಕಳಿಸ್ತಾಳೆ. ಕಾಂಟ್ಯಾಕ್ಟಲ್ಲಿ ಇರೋದೇ ಈಗ ನಿನ್ನ ಮಗಳ ಭವಿಷ್ಯಕ್ಕೆ ಬಹಳ ದೊಡ್ಡ ಕುತ್ತು. ನಿನ್ನ ಮಗಳಿಗೂ ಆತನಿಗೂ ಏನು ಭಾವನಾತ್ಮಕವಾಗಿ ತಂದೆ ಅನ್ನೋ ಏನು ನಂಟಿಲ್ಲ ತಾನೆ?
ಅದು ಇತ್ತು ಸರ್. ಅವಳು ತುಂಬಾ ಹಚ್ಕೊಂಡಿದ್ಲು ಅವಾಗೆಲ್ಲ. ಯಾವಾಗ ನಾನು ಸ್ವಲ್ಪ ಸುಸೈಡ್ ಅಟೆಂಪ್ಟ್ ಮಾಡಿದೆ ಅವಾಗ ಅವಾಗಿಂದ ಅವಳು ಅವ್ರನ್ನ ನೋಡಿದ್ರು ಇಷ್ಟಪಡ. ಮೊದ್ಲೆಲ್ಲ ತುಂಬಾ ಚೆನ್ನಾಗಿ ಇದ್ಲು. ಸೊ ಈಗ ನಿನ್ನ ಮಗಳ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಈ ಸಂಬಂಧ, ಈ ಜಂಜಾಟ, ಈ ವ್ಯಕ್ತಿ ಅಥವಾ ಹೆಂಡತಿ, ಈ ಎಲ್ಲದರಿಂದ ನಿನ್ನನ್ನು ನೀನು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ನೀನು ನಿನ್ನ ಮಗಳು ದೂರ ಇರಬೇಕು. ನಿನ್ನ ಅಪ್ಪ ಅಮ್ಮ ಇನ್ನೂ ಇದ್ದಾರಾ? ಇದ್ದಾರೆ ಸರ್, ಅಪ್ಪ ಅಮ್ಮ ಓಕೆ, ಅವ್ರ ಜೊತೆ ಒಂದೊಳ್ಳೆ ಬಾಂಧವ್ಯವನ್ನ ನೋಡ್ತಾಯಿ. ಬಹುಶಃ ನಿನ್ನ ಮಗಳಿಗೆ ತಂದೆ ಸಿಗದೆ ಇರ್ಬೋದು, ಅಜ್ಜಿ ತಾತನ್ನು ಕಳಿಸ್ಬೇಡ ಅಥವಾ ಕಳ್ಕೊಳ್ಳೋ ಥರ ಮಾಡಬೇಡ. ಹೌದಲ್ಲ ಸರ್? ಹಂಗಿಲ್ಲ, ನನ್ನ ಅಪ್ಪ ಅಮ್ಮ ತಂಗಿ ಇದ್ದಾರೆ, ತಮ್ಮ ಇದ್ದಾನೆ. ನಿಮಗೆ ತಾಯಿ ಇನ್ನೂ ನಿಮ್ಮನ್ನು ನೋಡೋ 4 ಜನ ಇದ್ದಾರೆ. ನಿನ್ನ ಬದುಕು ಚೆನ್ನಾಗಿರ್ಲಿ ಅಂತ ನಿನ್ನ ಕೆಲವು ತಪ್ಪು ನಿರ್ಧಾರಗಳನ್ನು ಪ್ರೋತ್ಸಾಹಿಸಿರ್ಬೋದು. ಅದು ನಿನ್ನ ಸಂತೋಷಕ್ಕೆ. ಅದು ಕೆಲವೊಂದು ಕಡೆ ಕೆಟ್ಟು ಹೋಗುತ್ತೆ ಅಂತ ಅವ್ರಿಗೂ ಒಳ ಮನಸ್ಸಲ್ಲಿ ಇರ್ಬೋದು. ಬಟ್ ನಿನ್ಗೆ ಇಷ್ಟಪಟ್ಟಿದ್ಯಾ ಅಂತ ಅವ್ರಿಗೂ ಹೊಂದಿರ್ತಾರೆ. ಹೌದಲ್ಲ? ಹೌದು ಸರ್, ಹೌದು. ಅದು ಎಲ್ರು ಅವರು ತುಂಬಾ ಒಳ್ಳೆಯವರು ಅನ್ನೋ ಕಾರಣಕ್ಕೆ ಎಲ್ರು ಒಪ್ಕೊಂಡ್ರು. ಬಟ್ ಲಾಸ್ಟಿಗೆ ಅದು ಈಗ ಒಳ್ಳೆತನ ಅಪ್ಪ ಅಮ್ಮನ ಕಣ್ ತಪ್ಪಿಸಿ ತಾಳಿ ಕಟ್ಟೋದ್ರಲ್ಲಿ ಒಳ್ಳೆತನ ಇಲ್ಲ. ಹೌದಲ್ಲ? ನಾನು ಹೇಳೋದಿಷ್ಟೇ, ನಿನ್ನ ಮಗಳಿಗೂ ನೀನು ಅದನ್ನೇ ಹೇಳ್ಕೊಡವ. ಯಾವ ಸಂಬಂಧ ಹಿರಿಯರ ಕಣ್ಣು ತಪ್ಪಿಸಿ ನಡೀತಾವೋ ಆ ಸಂಬಂಧಗಳಿಗೆ ಹೆಚ್ಚು ಆಯಸ್ಸು ಇರೋದಿಲ್ಲ. ಪ್ರೀತಿ ಮಾಡೋ ಶುರು ಒಂದು ತಿಂಗಳು, 2 ತಿಂಗಳು, 5 ತಿಂಗಳು ಒಬ್ರಿಗೊಬ್ರು ಪರಿಚಯ ಆದರೆ ಪ್ರೀತಿ ಮಾಡೋಕೆ ಶುರು ಆದರೆ 1 ವರ್ಷ ಆದಮೇಲೆ ಆದರೂ ಹೇಳಲೇಬೇಕು. ನೀವು ಅದನ್ನು ಹಾಗೆ ಮುಚ್ಚಿಟ್ಟು ಅಲ್ಲೆಲ್ಲೋ ನಾವು ಹೇಳ್ತೀವಿ ಅಂತ ಹೋದ್ರೆ ಅದು ಆಗಲ್ಲ. ನಮ್ಮ ಮನೆಯವರು ಒಪ್ಪಲಿಲ್ಲ ಅಂತ ಕೈ ಎತ್ಬಿಡ್ತಾರೆ. ಹೌದಲ್ಲವಾ? ಬೇಡ. ಇದೆಲ್ಲ ಈಗ 35 ಆಗ್ಬಿಟ್ಟಿದೆ, ಭಾಳ ಮುಂದೆ ಬಂದುಬಿಟ್ಟಿದೆಯಾ? ಈಗ ಬಂದು ಏನೋ ಆಗಬೇಕಾಗಿಲ್ಲ. ನನ್ನ ಪ್ರಕಾರ ಆತ ಏನಾದರೂ ಬರೋಕ್ಕೂ ಶುರು ಮಾಡ್ದ ಅಂದಾಗ ನೀನು ಇನ್ನೊಂದು ಹೆಣ್ಣಿನಿಂದ ನಿನ್ನ ಮಗಳ ಜೀವನವೂ ಹಾಳಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇದನ್ನು ಬರೆದಿಟ್ಟುಕೋ. ನಿನ್ನ ಮಗಳಿಗೆ ಇನ್ನೊಂದು ಹೆಣ್ಣು ಬಹಳ ದೊಡ್ಡ ಕಂಟಕವಾಗ್ತಾಳೆ. ನಿನ್ನ ಮಗಳು ಯಾವ ಒಳ್ಳೆ ಸಂಬಂಧಕ್ಕೂ ನಿನ್ನ ಮಗಳನ್ನು ನೀನು ಕೊಡ್ಲಿಕ್ಕಾಗಲ್ಲ. ಬಿಟ್ಟಾಕು, ಆ ಮೋಹವನ್ನು ತೆಗೆದುಹಾಕು. ಆತ ಯಾರೋ, ನನಗೀಗ ಅದು ಬೇಕಿಲ್ಲ. ನೀನಾಗೆ ಇನ್ಯಾರಿಗೋಸ್ಕರನೂ ಅವನನ್ನು ಬಿಡ್ತಾ ಇಲ್ಲ. ಅವನ ಅಸಹ್ಯವನ್ನು ಕ್ಷಮಿಸಿ ಸಾಕಾಗ್ಬಿಟ್ಟಿದೆ. ಇನ್ನು ಕ್ಷಮಿಸ್ಕೊಂಡು ನಿಮಗೂ ನೀವು ಕರ್ಗೋಗ್ತಾ ಇದ್ದೀರವ ಪ್ರತಿದಿನ. ನೀವಿಲ್ಲಿ ಬಂದಿರುವುದು ಒಂದು ಅದ್ಭುತವಾದ ಜೀವನ ಮಾಡಲಿಕ್ಕೆ ಹೊರತು ಯಾರನ್ನೂ ಸರ್ ಮಾಡಿಕೊಂಡೇ ಇಡೀ ಜೀವನ ಪೂರ್ತಿ ಕಳಿಬೇಡ. ನಿನ್ನ ಮಗಳಿಗೆ ಧೈರ್ಯ ಹೇಳ್ಕೊಂಡು ಈಗ ಅವ್ರನ್ನೇ ಶತ್ರುವಾಗೂ ನೋಡಬೇಡವ. ನನ್ನ ತಪ್ಪಿಗೆ ನಾನು ಅನುಭವಿಸ್ತೆ ಅಂತಕೋ ಅಷ್ಟೇ. ನಾನು ಬಿಡಿಸಿ ಹೇಳಿದ್ದೀನಿ ಎಲ್ಲವನ್ನು. ಎಲ್ಲಿ ತಪ್ಪಾಯ್ತು? ಹಾಗಾಗಿ ಜಾತಿ ಬೇರೆ ಅನ್ನೋ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು, ನೋಡಪ್ಪ ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ, ಮತ್ತು ಈಗಾಗಲೇ ಮದುವೆ ಆಗ್ಬಿಟ್ಟಿದೆ, ಮಕ್ಕಳಿದ್ದಾಳೆ, ನಿಮ್ಮ ಅಪ್ಪ ಅಮ್ಮಗೆ ನೀನು ಒಬ್ಬನೇ ಮಗ ಬೇರೆ, ಬೇಡಪ್ಪ ಅಂತ. ಅಂದರೆ ನೋಡಿ, ಅನುಭವ ಇರೋರಿಂದ ಎಂಥ ಮಾತುಗಳು ಬಂದೋ, ಆದರೆ ನಿಮಗದು ರುಚಿ ಅನ್ನಿಸ್ಲಿಲ್ಲ. ಹೌದಲ್ಲ? ಕೇಳಬೇಕು ಸ್ವಲ್ಪ. ಯಾಕಿರ್ಲಿಲ್ಲ? ಒಂದು ನೊಂದಿದ್ದೆ, ಮತ್ತೆ ಯಾರೋ ಒಬ್ಬ ಬಂದರೆ ನನ್ನ ಬದುಕು ಚೆನ್ನಾಗಾಗುತ್ತೇನೋ ಅನ್ನೋ ಒಂದು ಆಸೆ. ಹೌದಲ್ಲ? ಅದೇ ತುಂಬಾ ಸಂಬಂಧಗಳು ತುಂಬಾ ನೋಡಿದ್ರು ನಮ್ಮ ಮನೆಯಲ್ಲಿ ಎಲ್ಲ. ಇವರಿಂದಾನೇ ನಾನು ಎಲ್ಲದನ್ನು ಬಿಟ್ಟೆ. ಇವರೇ ಸ್ವಲ್ಪ ಸಂಬಂಧಗಳನ್ನ ಬಿಡಿಸ್ಬಿಟ್ರು, ಆತರ ಮಾಡ್ಬಿಟ್ರು. ಎಷ್ಟೋ ಸಂಬಂಧಗಳು ನನ್ನ ಮಗಳನ್ನ ನೋಡ್ಕೊಂಡು ನನ್ನನ್ನು ನೋಡ್ಕೊಳ್ತೀನಿ ಅನ್ನೋ ಎಷ್ಟೋ ಸಂಬಂಧ ಬಂದ್ರು ಸರ್. ಅಷ್ಟೇ ಹೆಂಗೆಲ್ಲ ಆಗುತ್ತೆ ಅಂತ. ಬಟ್ ಏನ್ರಿ, ನಿನ್ನ ಕತೆ 4 ಜನಕ್ಕೆ ಉದಾಹರಣೆ ಆಗ್ಲಿ ಅಂತ ಬಿಡಿಸಿ ಹೇಳಿದೆ ಅಷ್ಟೇ. ಈಗ ಬಹಳ ಮುಂದೆ ಬಂದ್ಬಿಟ್ಟಿದ್ಯಾ. ಈ ಮೂಲಕ ನಾನು ನಿಮ್ಮ ರೀತಿಯಲ್ಲಿ ಸಂಬಂಧದಲ್ಲಿ ಇಷ್ಟೊಂದು ಕಠಿಣತೆ, ಇಷ್ಟೊಂದು ದ್ವಂದ್ವತೆ ಇರೋ ಹೆಣ್ಣು ಮಕ್ಕಳಿಗೆ ಹೇಳೋದು, ಒಂದು ಮಗು ಇದೆ ಅಥವಾ ಈಗ ಆಲ್ರೆಡಿ ಒಂದು ಮದುವೆ ಆಗಿ ಗಂಡ ಬಿಟ್ಟು ಹೋದ ಅಥವಾ ಏನೋ ಆಯಿತು, ಈಗ ನಾನು ಬೇರೆ ಮದುವೆ ಆಗಲಿ ಹುಡುಕ್ತಾ ಇದ್ದೀನಿ, ಮತ್ತು ನನಗೆ ಯಾರೋ ಮದುವೆ ಆಗಲಿ ಅಂತ ಭರವಸೆ ಕೊಟ್ಟಿದ್ದಾರೆ, ಬಟ್ ಮನೆಯವ್ರಿಗೆ ಗೊತ್ತಿಲ್ಲ. ನೀವೀಗಾಗಲೇ ಮದುವೆ ಆಗಿರಿ, ಆಗದೇ ಇರಿ, ಮಗು ಇರಲಿ ಇಲ್ಲದೇ ಇರಲಿ, ಹಿರಿಯರ ಕಣ್ಣು ತಪ್ಪಿಸಿ ತಾಳಿಗೆ ಕೊರಳೊಡ್ಡುವ ತಪ್ಪು ಕೆಲಸ ಯಾವತ್ತೂ ಮಾಡಬೇಡಿ. ಅದು ತುಂಬ ದಿನ ಉಳಿಯೋದಿಲ್ಲ. ಇರ್ಲಮ್ಮ, ಈಗ ನೀನು ಆರೋಗ್ಯ ನೋಡ್ಕೋ,
ನಿನ್ನ ಮಗಳ ಜೊತೆ ಸಂತೋಷವಾಗಿರು. ನನ್ನ ಮಗಳು ಚೆನ್ನಾಗಿದ್ದಾಳೆ ಸರ್. ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ. ಅವಳು ಎಲ್ಲ ನೋವನ್ನು ಅರ್ಥ ಮಾಡ್ಕೊತಾಳೆ. ಸೂಪರ್. ನನ್ ಜೊತೆಗೆ ಈ ಇಷ್ಟೆಲ್ಲ ನೋವು ಅನುಭವಿಸಿದ್ದೀಯಾ, ಈ ಮಗಳ ರೂಪದಲ್ಲಿ ನಿನ್ನ ಜೀವನದಲ್ಲಿ ಎಲ್ಲ ಸುಖವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಅನುಭವಿಸ್ತೀಯ, ಯೋಚನೆ ಮಾಡಬೇಡ. ಆದರೆ ಈ ಸಂಪರ್ಕ ನೀನು ಬಿಡದೆ ಹೋದರೆ ಮುಂದಿನ 4-5 ವರ್ಷದಲ್ಲಿ ನಿನ್ನ ಮನೆ ಮತ್ತೆ ಶೋಕವಾಗಿ ಮುಳುಗೋಗುತ್ತೆ. ಈ ಮಾತನ್ನ ಕಿವಿಲಿ ಹಂಗೇ ಇಟ್ಕೊಂಡಿರು, ಮನ್ಸಿಗೆ ತಗೋ, ಮನ್ಸು ಸ್ವಲ್ಪ ಚರ್ಚೆ ಮಾಡಿ ಯಾಕೆ ಹೇಳಿದೆ ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲ ಸರ್, ಇವರಿಬ್ಬರ ಸಂಪರ್ಕಕ್ಕೂ ಅವರಿಬ್ಬರಿಗೆ ನಿನ್ನ ಮನೆ ಬಾಗಿಲು ಮುಚ್ಚಬೇಕು. ಒಂದು ಹೆಣ್ಣು ಸಾಮಾನ್ಯವಾಗಿ ಇನ್ನೊಂದು ಹೆಣ್ಣನ್ನ ಗೆಲ್ಲಿಸೋದಕ್ಕಿಂತ ಬೀಳಿಸೋದಕ್ಕೆ ನೋಡ್ತಾಳೆ. ನಿನ್ನ ಮಗಳು ಬೀಳೋ ಪಾತ್ರದಲ್ಲಿ ಇರ್ತಾಳೆ, ಇನ್ಯಾವುದೋ ಹೆಣ್ಣು ಬೀಳಿಸೋ ಪಾತ್ರದಲ್ಲಿ ಇರ್ತಾಳೆ. ದ್ವೇಷ ಅನ್ನೋದೇ ಹಾಗೆ. ಒಬ್ಬರ ಮೇಲಿನ ದ್ವೇಷ ಅವ್ರ ಮನೆಯವ್ರನ್ನ ಯಾರನ್ನಾದ್ರೂ ಬಲಿ ತಗೊಳ್ಳೋಣ ಅಂತ ಹೇಳುತ್ತದು. ನೀನೇ ಬಲಿ ಆಗ್ಬೇಕು ಅಂತೇನಿಲ್ಲ. ನಿನ್ನ ಮಗಳಿಗೆ ನೋವು ಕೊಟ್ರು ನಿನಗೆ ಕೊಟ್ಟಂಗೆ ಅಂತ. ಅರ್ಥ ಆಯ್ತಾ? ಬಿಡು, ಅಲ್ಲಿ ಯೋಚನೆ ಬಿಟ್ಟಾಕು. ಮಗಳಲ್ಲೇ ಇದ್ದಾರಾ? ಇಲ್ಲ ಸರ್, ನಮ್ಮ ಮಗಳು ಶಿವಮೊಗ್ಗದಲ್ಲಿ ಓದ್ತಾ ಇದ್ದಾಳೆ. ಅವಳು ಫೈನಲ್ ಹಾಸ್ಟೆಲ್ ಅಲ್ಲಿ ಇದ್ದಾಳೆ, ಫೈನಲ್ ಇಯರ್. ಇವಾಗ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿದ್ದಾಳೆ. ಒಳ್ಳೇದಾಗುತ್ತೆ ತಾಯಿ. ಅದಕ್ಕೆ ನಾನು ಪದವಿ ಅಂತ ಹೋಗ್ಬೇಡ. ಆಕೆ ಓದ್ಲಿ, ಒಂದು ಹೊರಗಡೆ ಒಂದು ವರ್ಷದ ಮಟ್ಟಿಗಾದ್ರೂ ಹೊರಗಡೆ ಪ್ರಪಂಚದಲ್ಲಿ ಕೆಲಸ ಮಾಡ್ಲಿ. ಯಾಕಂದ್ರೆ ನೀನು ಒಬ್ಬಂಟಿಯಾಗಿ ದುಡ್ದೇ ಬಂದೆ ಸರಿ, ಎಲ್ಲರಿಗೂ ಅದೇ ಮನಸ್ಥಿತಿ ಬರುತ್ತೆ ಅಂತ ಏನಿಲ್ಲ. ಯಾಕಂದ್ರೆ ಬಾಲ್ಯದಲ್ಲಿ ನಾವು ಕಷ್ಟನೇ ತೋರಿಸಿರಲ್ಲ. ಇಲ್ಲ ಸರ್, ಅವಳಿಗೆ ಆಸೆ ಇದೆ, ನಾನು ಚೆನ್ನಾಗಿ ಓದ್ಬೇಕು, ಒಂದ್ ಮನೆ ಮಾಡ್ಬೇಕು, ನಮ್ಮ ಅಮ್ಮನ ಮನೇಲಿ ಇಡಬೇಕು ಅನ್ನೋದು ಒಂದ್ ಮನಸ್ಥಿತಿ ಅವಳಿಗಿದೆ. ತುಂಬಾ ಒಳ್ಳೆ ಹುಡುಗಿ ಸರ್. ಬ್ಯೂಟಿಫುಲ್. ನನ್ಗೆ ಯಾವ ಬೇಜಾರಾದ್ರೂ ನನಗೆ ಎಷ್ಟು ಬೇಗ ಸಮಾಧಾನ ಮಾಡೋದೇ ಅವಳು. ನನಗಿಂತ ಚೆನ್ನಾಗಿ ಡೋಂಟ್ ವರಿ. ಇಲ್ಲ ಸರ್, ನಿಮ್ಗಿಂತ ಚೆನ್ನಾಗಿ ಮಾಡಕ್ ಅವಳಿಗೆ ಬರಲ್ಲ. ಅವಳು ಇನ್ನು ಚಿಕ್ಕವಳು. ನನಗೆ ಅವಳು ಇನ್ನು ಚಿಕ್ಕವಳು ಸರ್. ಆದ್ರೆ ನನ್ ಮಗಳು ತುಂಬಾ ಒಳ್ಳೆಯವಳು ಸರ್, ತುಂಬಾ ಒಳ್ಳೆಯವಳು. ಅಂದ್ರೆ ಚಿಕ್ಕ ವಯಸ್ಸಿಗೆ ಎಲ್ಲದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದೆ ಅವಳಿಗೆ. ಬ್ಯೂಟಿಫುಲ್. ಸೋನು ಕೇಳ್ದ ಅಂತ ಹೇಳಿ. ಸರ್, ನಾನ್ ನಿನ್ನೆ ಮಾತಾಡ್ತಾ ಇದ್ದೆ ಸರ್, ಹಿಂಗೆ ಈ ತರ ಒಂದ್ ವಿಡಿಯೋಸ್ ನಿಮ್ದು ಒಂದು ಕೃಷ್ಣ ಬಗ್ಗೆ ನೀವು ಹೇಳಿದ್ದನ್ನ ಅದನ್ನ ಒಂದ್ ವಿಡಿಯೋ ಒಳಗೆ ಶೇರ್ ಮಾಡಿದ್ದೆ. ಅವಳು ಅದನ್ನ ನೋಡ್ಬಿಟ್ಟು ನೀನು ಕಾಲ್ ಮಾಡಿ ನಿಂಗೂ ಸಮಾಧಾನ ಆಗತ್ತೆ ಅಂತ ಹೇಳಿದ್ಲು ಸರ್. ಕಾಲ್ ಮಾಡಿದ್ದೆ ಅಂತ ಹೇಳಿ ಒಮ್ಮೆ. ಇವಾಗ ನೀವು ಮಾತಾಡ್ಬೇಕಾದ್ರೆ ಅವಳು ಕಾಲ್ ಮಾಡಿದ್ಲು ಸರ್, ಇವಾಗ ನಾನು ಕಟ್ ಮಾಡಿದೆ. ಓ ಹೌದಾ? ಸರ್, ನಿಮ್ಮ ಮಗಳಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ವಿದ್ಯೆ, ಜ್ಞಾನ, ಭಕ್ತಿ ಎಲ್ಲವೂ ಸೇರಿ ಆಕೆ ತನ್ನ ತಾಯಿಯ ಎಲ್ಲ ಸುಖ ದುಃಖಗಳಲ್ಲೂ ಕೊನೆಯ ಕ್ಷಣದವರೆಗೂ ಭಾಗಿಯಾಗುವ ಮನಸ್ಸನ್ನು ಭಗವಂತ ಆಕೆಗೆ ಪ್ರಾಪ್ತವಾಗಿ ಕೊಡ್ತಾನೆ. ಯೋಚನೆ ಮಾಡಬೇಡ. ಇದೊಂದು ವಿಚಾರದಲ್ಲಿ ಈಗ ತಕ್ಷಣಕ್ಕೆ ಎಚ್ಚೆತ್ತುಕೋ. ಆ ಮನಸ್ಥಿತಿಗಳನ್ನು ಮನಸ್ಸಿಂದ ದೂರ ಇಡು, ನಿನಗೆ ಒಳ್ಳೇದಾಗುತ್ತವ. ಆಗ ಕರೆ ಮಾಡ್ತಾ ಇರು, ನಾವೆಲ್ಲ ಇದ್ದೀವಿ, ಯೋಚನೆ ಮಾಡಬೇಡ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ ಮಾತು ಕೇಳಿ ತುಂಬಾ ಸಮಾಧಾನ ಆಯ್ತು. ತುಂಬಾ ಗೊಂದಲದಲ್ಲಿದ್ದೆ, ಅದು ಪರಿಹಾರ ಆಯ್ತು. ಈ ಕ್ಷಣದಿಂದ ನಾನು ಎಲ್ಲದನ್ನು ತೆಗ್ದು ಹಾಕಿ ನನ್ನ ಕೆಲಸದ ಮೇಲೆ ನಾನು. ಎಷ್ಟು ಅನುಭವ ಇದೆ ನಿಮ್ಗೆ. ನಾನು ಬಹಳ ಚಿಕ್ಕವನು. ನಿಮ್ ಅನುಭವ. ಇಲ್ಲ ಸರ್, ಹಂಗೇನಿಲ್ಲ. ನಿಮ್ ಮಾತುಗಳ ಮುಂದೆ ನಾವು ಎಷ್ಟು ಕಷ್ಟಪಟ್ಟಿದ್ರು ನಿಮ್ ಮಾತುಗಳು ಕೇಳದ್ಮೇಲೆ ಅಷ್ಟೇ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಸರ್. ಅದು ನಿಮ್ಮ ದೊಡ್ಡತನ. ನಿಮ್ಮ ಮಗಳಿಗೂ ಇದೇ ಸಂಸ್ಕಾರ ಇದೆ ಅಂತ ನಾನಾದ್ರೂ ಭಾವಿಸ್ತಾ ನಿಮಗೆ ನಾನು ಶುಭ ಹಾರೈಸ್ತೀನಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಬದುಕಲ್ಲೊಂದು ಶಿಸ್ತಿರಲಿ. ಆ್ಯಂಡ್ ಯಾವುದೇ ವ್ಯಕ್ತಿಯನ್ನೇ ಎಲ್ಲರನ್ನು ಪ್ರೀತಿಸಿ, ಬಟ್ ಎಲ್ಲರನ್ನು ಹಚ್ಕೊಳ್ಳೋಕೆ ಹೋಗೋದು ಮೂರ್ಖತನ. ಒಳ್ಳೇದಾಗ್ಲವ? ಹಾಗಾಗಿ ಫೋನ್ ಮಾಡ್ತೀನಿ. ಶುಭವಾಗಲಿ. ನೋಡಿ, ಈ ಥರ ನೋಡ್ರಪ್ಪ, ಇಲ್ಲಿ ನಾಯಿ ಹೆಣ್ಮಗಳಿಗೆ ಹೇಳಿದೆ, ಹಿಂಗೆ ತಪ್ಪಾಯ್ತು ಕಣವ, ನೀನು ಹಿಂಗೆ ಮಾಡಿದೆ. ಈಗ ನಾನು ಹೇಳೋದು, ಈ ಪುರುಷರು ಯಾಕ್ರಪ್ಪ ಬೇರೆಯವ್ರ ಮನೆ ಹೆಣ್ಮಕ್ಳ ಬದುಕಲ್ಲಿ ಆಟ ಆಡ್ತೀರಾ? ಯಾವುದೋ ತೃಷೆಗೋಸ್ಕರನೋ, ಯಾವುದೋ ಕಾಮನೆ, ಯಾವುದೋ ಆಸೆ, ಮೋಹಕ್ಕೋಸ್ಕರ ನಾನು ಮದುವೆ ಆಗ್ಬಿಡ್ತೀನಿ, ಆಮೇಲೆ ಹೇಳ್ಬಿಡ್ತೀನಿ. ಮೋಹ ತೀರಿದ ಮೇಲೆ
ಏನು ಉತ್ತರ ಹೇಳ್ತೀರಿ? ಇಲ್ಲ ನಮ್ಮ ಮನೆಯವರು ಒಪ್ತಾ ಇಲ್ಲ. ಹೆಣ್ಮಕ್ಳು ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು ಈ ವಿಚಾರದಲ್ಲಿ. ಏನು ಹೇಳಿ? ಬಟ್ ಈ ಹೆಣ್ಮಕ್ಳು ಕಷ್ಟಪಟ್ಟು ನೋವಿಂದ ಜೀವನ ಕಟ್ಟಿಕೊಂಡಿದ್ದಾರೆ. ನಿನಗೆ ಒಳ್ಳೇದಾಗ್ಲವಾ?